ನನ್ನ ಪತ್ನಿ ಧಾರ್ಮಿಕ ನಿಯಮಗಳನ್ನು ಪಾಲಿಸುವವಳಾಗಿದ್ದಳು. ಅಲ್ಲದೆ ನಾನು ಕೂಡ ಧರ್ಮ ಪಾಲನೆಯಲ್ಲಿ ಆಸಕ್ತಿಯುಳ್ಳವನಾಗಿದ್ದೆ. ಆದರೆ ಒಂದು ದಿನ ಒಬ್ಬ ಭಿಕ್ಷುಕ ನನ್ನ ಮಕ್ಕಳನ್ನು ನೋಡಿ, ಇದು ಪಾಪದ ಮಕ್ಕಳು, ಕಾನೂನು ಬಾಹಿರವಾಗಿ ಹುಟ್ಟಿದೆ ಎನ್ನುತ್ತಿದ್ದ. ಅವನ ಮಾತುಗಳಿಂದ ನನಗೆ ತುಂಬ ಕೋಪ ಬರುತ್ತಿತ್ತು. ಆದರೆ ನಾನು ಯಾವುದೇ ಗಲಾಟೆಯನ್ನು ಮಾಡಲು ಇಷ್ಟಪಡಲಿಲ್ಲ. ಒಂದು ದಿನ ಆ ಭಿಕ್ಷುಕ ಮರಣ ಹೊಂದಿದ. ನಾನು ಸಹ ಅವನ ಅಂತಿಮ ಸಂಸ್ಕಾರದ ಹೊತ್ತಿಗೆ ಹೋಗಿದ್ದೆ. ಆಗ ಅವನ ಮಗ ನನ್ನನ್ನು ನೋಡಿ, ನನ್ನ ಅಪ್ಪ ನಿಮಗಾಗಿ ಒಂದು ಪತ್ರವನ್ನು ಬರೆದಿಟ್ಟಿದ್ದಾರೆ ಎಂದ. ನಾನು ಆ ಪತ್ರವನ್ನು ತೆರೆದು ಓದಿದಾಗ ನನಗೆ ಪ್ರಜ್ಞೆ ಇಲ್ಲದಂತಾಗಿತ್ತು. ಯಾಕಂದರೆ ಒಂದು ದಿನ ಎಲ್ಲರೂ ಸಾಯಲೇಬೇಕು. ಯಾರ ಸಾವಿನ ಬಗ್ಗೆಯೂ ಯಾರೂ ಸಂತೋಷ ಪಡಲು ಹಕ್ಕಿಲ್ಲ. ಆದರೆ ಆ ವ್ಯಕ್ತಿಯ ಸಾವಿನ ನಂತರ ನನಗೆ ವಿಚಿತ್ರವಾದ ನೆಮ್ಮದಿಯ ಅನುಭವವಾಗಿತ್ತು. ಯಾಕಂದರೆ ಅವನವನ ಜೀವನದುದ್ದಕ್ಕೂ ನನಗೆ ತಿಳಿಯದ ಒಂದು ವಿಷಯಕ್ಕಾಗಿ ಅಪಹಾಸ್ಯ ಮಾಡುತ್ತಿದ್ದ. ಅಲ್ಲದೆ ಒಂದು ವಿಚಿತ್ರವಾದ ವಿಷಯವೇನೆಂದರೆ, ನಾವಿಬ್ಬರು ಒಬ್ಬರಿಗೊಬ್ಬರು ಏನೂ ಆಗಬೇಕಾಗಿರಲಿಲ್ಲ. ಅಂದರೆ ಅವನಿಗೂ ನನಗೂ ಯಾವ ಸಂಬಂಧವೂ ಇಲ್ಲಿ ಇರಲಿಲ್ಲ. ಅವನ ಶವವನ್ನು ತೆಗೆಯಲಾಯಿತು. ನಾನು ಅಲ್ಲಿಂದ ಹೋಗುವ ಹೊತ್ತಿಗೆ ಅವನ ಮಗ ನನ್ನ ಮುಂದೆ ಬಂದು, ನನ್ನ ಅಪ್ಪ ನಿಮಗಾಗಿ ಒಂದು ಪತ್ರವನ್ನು ಬಿಟ್ಟು ಹೋಗಿದ್ದಾರೆ ಎಂದ. ಅವನ ಮಾತನ್ನು ಕೇಳಿ ನನಗೆ ಆಶ್ಚರ್ಯವಾಗಿತ್ತು. ಅವನು ಸಾಯೋದಕ್ಕಿಂತ ಮುಂಚೆ ನನಗೆ ಯಾಕೆ ಪತ್ರವನ್ನು ಬರೆದಿದ್ದಾನೆ ಅಂತ ಯೋಚಿಸಿದೆ. ನಂತರ ಆ ಪತ್ರ ನನಗೆ ಕೊಡು, ಎಲ್ಲಿದೆ ಅದು ಅಂತ ಆ ಹುಡುಗನಲ್ಲಿ ಕೇಳಿದೆ. ಅವನು ತನ್ನ ಜೇಬಿನಿಂದ ಆ ಪತ್ರವನ್ನು ತೆಗೆದು ನನಗೆ ನೀಡಿದ. ನಾನು ಮನೆಗೆ ಹಿಂತಿರುಗುತ್ತಲೇ ರಸ್ತೆಯಲ್ಲಿ ಅದನ್ನು ಓದಲು ಪ್ರಾರಂಭಿಸಿದೆ. ಆದರೆ ಅದನ್ನು ಓದಿದ ನಂತರ ನಾನು ನನ್ನ ಮನೆಗೆ ಹೇಗೆ ಹೋಗಲಿ ಎಂದು ನನಗೆ ಅರ್ಥವಾಗಲಿಲ್ಲ. ಯಾಕಂದರೆ ಆ ಪತ್ರದಲ್ಲಿ ಏನು ಬರೆದಿತ್ತೆಂದರೆ, ನಾನು ಹಾಗೂ ನಿನ್ನ ಪತ್ನಿ ಒಬ್ಬಂಟಿಯಾಗಿರುವಾಗ ನನ್ನ ಹೆಸರು ವಿಶ್ವ. ನಾನು ನನ್ನ ಪರಿವಾರದಲ್ಲಿ 3ನೇ ಮಗನಾಗಿದ್ದೆ. ಹಾಗಾಗಿ ನನಗೆ ಮನೆಯವರಿಂದ ಹೆಚ್ಚು ಪ್ರಾಮುಖ್ಯತೆ ಏನು ಸಿಗುತ್ತಿರಲಿಲ್ಲ. ಯಾಕಂದರೆ ನನಗಿಂತಲೂ ದೊಡ್ಡವರಾದ ನನ್ನ 2 ಅಣ್ಣಂದಿರು ನನ್ನ ತಂದೆಗೆ ತುಂಬ ಪ್ರೀತಿ ಪಾತ್ರರಾಗಿದ್ದರು. ಹಾಗೂ ನನ್ನ ನಂತರದ 2 ತಂಗಿಯಂದಿರು ನನ್ನ ಅಮ್ಮನ ಕಣ್ಣಿನ ನಕ್ಷತ್ರವಾಗಿದ್ದರು. ಹಾಗಾಗಿ ನಾನು ಅವರ ಮಧ್ಯದಲ್ಲಿ ನಿಂತಿದ್ದೆ. ಅಲ್ಲಿ ಯಾರೂ ಕೂಡ ನನಗೆ ವಿಶೇಷವಾಗಿ ಗಮನ ಕೊಡುತ್ತಲೂ ಇರಲಿಲ್ಲ. ಯಾರೂ ಕೂಡ ನನ್ನ ದೂರುಗಳನ್ನು ಆಲಿಸುವವರೂ ಇರಲಿಲ್ಲ. ಹೀಗೆ ನಾನು ಮೌನವಾಗಿದ್ದುಕೊಂಡು ನನ್ನ ದಿನಗಳನ್ನು ಕಳೆಯುತ್ತಿದ್ದೆ. ನನ್ನ ವಿದ್ಯಾಭ್ಯಾಸದ ನಂತರ ನನ್ನ ತಂದೆ ನನ್ನನ್ನು ವ್ಯಾಪಾರದಲ್ಲಿ ತೊಡಗಿಸಿಕೊಂಡರು. ನಾನು ಅವರ ಮಾತನ್ನು ಮೀರಲಿಲ್ಲ. ಯಾಕಂದರೆ ಒಂದು ವೇಳೆ ನಾನು ಅವರ ಮಾತನ್ನು ತಿರಸ್ಕರಿಸಿದರೆ ಆ ಮನೆಯಲ್ಲಿ ನನ್ನ ಅಸ್ತಿತ್ವ ನಿಷ್ಪ್ರಯೋಜಕ ಎಂದು ಗುರುತಿಸಲಾಗುತ್ತದೆ ಅಂತ ನನಗೆ ಗೊತ್ತಿತ್ತು. ಹಾಗಾಗಿ ನಾನು ನನ್ನ ತಂದೆಯ ಎಲ್ಲ ಮಾತುಗಳನ್ನು ಕೇಳುತ್ತಿದ್ದೆ. ನನ್ನ ತಂದೆ ತುಂಬ ಶ್ರೀಮಂತರಾಗಿದ್ದರು. ನಗರದಲ್ಲಿ ಅವರದ್ದೇ ಆದ 4-5 ಮನೆಗಳಿದ್ದವು. ಅದನ್ನವರು ಬಾಡಿಗೆಗೆ ನೀಡಿದ್ದರು. ಅದರ ಬಾಡಿಗೆಯು ಎಷ್ಟಿತ್ತೆಂದರೆ, ಒಂದು ಸಾಮಾನ್ಯ ಪರಿವಾರದ ಜನರು ತುಂಬ ವರ್ಷಗಳ ಕಾಲ ಆರಾಮದಲ್ಲಿ ಜೀವನ ನಡೆಸಬಹುದಾಗಿತ್ತು. ಈ ವ್ಯಾಪಾರ ವ್ಯವಹಾರಗಳ ನಂತರವೂ ಅವರಲ್ಲಿ ತುಂಬ ಕೃಷಿ ಭೂಮಿ ಇತ್ತು. ಅವರು ನಮ್ಮ ಜೊತೆ ಕುಳಿತುಕೊಂಡಾಗಲೆಲ್ಲ ತಾವು ಬಾಲ್ಯದಲ್ಲಿ ಅನುಭವಿಸಿದ ಕಷ್ಟಗಳು, ಬಡತನ ಇವೆಲ್ಲದರ ಕಥೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದರು. ಹಾಗೆಯೇ ತಾವು ಪಟ್ಟ ಶ್ರಮಕ್ಕೆ ಇವತ್ತು ಫಲ ಈ ರೀತಿಯಾಗಿ ಸಿಕ್ಕಿದೆ ಎಂದು ಹೆಮ್ಮೆಯಿಂದ ಬೀಗಿಕೊಳ್ಳುತ್ತಿದ್ದರು. ತಾನು ಜೀವನದಲ್ಲಿ ಏನೇನೆಲ್ಲ ಗಳಿಸಿದ್ದೇನೆಯೋ ಅದನ್ನು ನಾನು ನನ್ನ ಇಚ್ಛೆಯಂತೆ ಕೊಡುತ್ತೇನೆ. ಅವರ ಇಚ್ಛೆಗಳ ವಿರುದ್ಧ ಮಾತನಾಡುವ ಹಕ್ಕು ಯಾರಿಗೂ ಇಲ್ಲ ಎನ್ನುತ್ತಿದ್ದರು. ಒಂದು ವೇಳೆ ಯಾರಾದರೂ ಹಾಗೆ ಮಾಡಿದರೆ ಆ ಕ್ಷಣದಲ್ಲೇ ಅವರವರ ಮಾತುಗಳನ್ನು ತಡೆಯುತ್ತಿದ್ದರು. ಅವರು ಆರಂಭದಿಂದಲೂ ತಮ್ಮ ತತ್ವಗಳಿಗೆ ಬದ್ಧರಾಗಿದ್ದರು. ಆದರೆ ಆ ಆಸ್ತಿಯ ಉತ್ತರಾಧಿಕಾರದ ವಿಷಯ ಬಂದಾಗ ತಮ್ಮ ವಂಶವನ್ನು ಯಾರು ಬೆಳೆಸುತ್ತಾರೋ, ಅಂದರೆ ಯಾರವರಿಗೆ ಮೊಮ್ಮಗನನ್ನು ಕೊಡುತ್ತಾರೋ ಅವರಿಗೆ ಆ ಸಂಪತ್ತಿನಲ್ಲಿ ಅಧಿಕ ಭಾಗ ಸಿಗುತ್ತದೆ ಅಂತ ಹೇಳಿದರು. ಆಗ ಎಲ್ಲರೂ ಅವರನ್ನು ವಿರೋಧಿಸಿದರು. ನೀವು ಧರ್ಮಶಾಸ್ತ್ರದ ನಿಯಮಗಳ ವಿರುದ್ಧವಾಗಿ ಹೋಗುತ್ತಿದ್ದೀರಲ್ಲದೆ ನೀವು ಇಂತಹ ಗಂಭೀರ ವಿಷಯವನ್ನು ತಮಾಷೆಯಾಗಿ ತೆಗೆದುಕೊಳ್ಳುತ್ತಿದ್ದೀರಿ. ಇಲ್ಲ, ಆ ರೀತಿ ಆಗಬಾರ್ದು ಅಂತ ಎಲ್ಲರೂ ಹೇಳುತ್ತಿದ್ದರೆ ಅವರು ಮಾತ್ರ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯುತ್ತಿರಲಿಲ್ಲ. ಅವರ ಪ್ರಕಾರ ಇದೆಲ್ಲವೂ ನಾನು ಗಳಿಸಿದ್ದು, ನನಗೆ ಯಾರಿಗೂ ಉತ್ತರ ಕೊಡಬೇಕೆಂಬ ಅವಶ್ಯಕತೆ ಇಲ್ಲ. ನಾನು ಯಾರಿಗೆ ಕೊಡುತ್ತೇನೆಯೋ ಅಥವಾ ಬಿಡುತ್ತೇನೆಯೋ ಅದು ನನ್ನ ಇಚ್ಛೆ ಎನ್ನುತ್ತಿದ್ದರು. ಹಾಗೆಯೇ ಅವರು ಧಾರ್ಮಿಕ ನಿಯಮಗಳನ್ನು ಅನುಸರಿಸದೆ ಸ್ವಲ್ಪ ಹಣ ಹಾಗೂ ಒಂದು ತುಂಡು ಜಮೀನನ್ನು ನನ್ನ ತಂಗಿಯಂದಿರಿಗೆ ನೀಡಿದರು. ಅವರ ಪ್ರಕಾರ ಹೆಣ್ಣು ಮಕ್ಕಳಿಗೆ ಅಷ್ಟೇ ಸಾಕು. ಹೆಣ್ಣು ಮಕ್ಕಳು ಯಾವತ್ತಿದ್ರೂ ಬೇರೆಯವರ ಸಂಪತ್ತು, ಪುತ್ರರು ಮಾತ್ರ ಉತ್ತರಾಧಿಕಾರಿಯ ಹಕ್ಕನ್ನು ಪಡೆದಿರುತ್ತಾರೆ ಎಂಬ ನಿಲುವನ್ನು ಹೊಂದಿದ್ದರು. ಆನಂತರ ಇಂತಹ ಒಂದು ವಾತಾವರಣ ನಮ್ಮ ಮನೆಯಲ್ಲಿದ್ದಾಗಲೇ ನನಗೆ ಮದುವೆ ಮಾಡಿಸಿದರು. ಮೊದಮೊದಲು ನನ್ನ ಪತ್ನಿಯ ವರ್ತನೆಗಳು ಸ್ವಲ್ಪ ಅಸಹಜವಾಗಿದ್ದವು. ನಮ್ಮ ಪರಿವಾರದವರು ಮಹಿಳೆಯರ ವಿಷಯದಲ್ಲಿ ಹಾಗೂ ಸಂಪತ್ತಿನ ವಿಷಯದಲ್ಲಿ ಎಲ್ಲರೂ ಕಠಿಣ ನಿಲುವನ್ನು ಹೊಂದಿದ್ದಾರೆ ಎಂದು ಅವಳಿಗೆ ಗೊತ್ತಿತ್ತು. ಅವಳು ಧರ್ಮಶಾಸ್ತ್ರದಲ್ಲಿ ಹೆಚ್ಚಿನ ಆಸಕ್ತಿಯುಳ್ಳವಳಾಗಿದ್ದಳು. ಪೂಜಾ ಪಾಠ, ಗೀತಾ ಪಾಠಗಳನ್ನು ಓದುವುದರಲ್ಲಿ ಪ್ರವೀಣಳಾಗಿದ್ದಳು. ಅವಳು ನನ್ನೊಂದಿಗೆ ಯಾವತ್ತೂ ಕೂಡ ಏನನ್ನು ಹೆಚ್ಚಾಗಿ ನಿರೀಕ್ಷಿಸಿರಲಿಲ್ಲ. ಆದರೆ ಒಂದು ದಿನ ಅವಳು ನನ್ನಲ್ಲಿ ಕೇಳಿದಳು, ನಮಗೆ ಒಂದು ವೇಳೆ ಮಗನಾದರೆ ಬಹುಶಃ ನಿಮಗೇನೆ ಈ ಸಂಪತ್ತಿನಲ್ಲಿ ಅಧಿಕ ಭಾಗವು ಸಿಗಬಹುದು ಎಂದಳು. ಆಗ ನಾನು ಅವಳಲ್ಲಿ ನಗುತ್ತಾ ಹೇಳಿದೆ, ನನಗೆ ಇವೆಲ್ಲದರ ಮೇಲೆ ಯಾವ ಆಸಕ್ತಿಯೂ ಇಲ್ಲ. ಎಲ್ಲಕ್ಕಿಂತಲೂ ನನಗೆ ಮುಖ್ಯವಾದದ್ದು ನೀನು, ನಿನ್ನ ಗೌರವ ಎಂದಿದ್ದೆ.
ಹೀಗೆ ಸಮಯವು ಕಳೆಯುತ್ತಾ ಹೋಗುತ್ತಿತ್ತು. ನಮಗೆ ಮದುವೆಯಾಗಿ 2 ವರ್ಷವಾದರೂ ಯಾವುದೇ ಸಂತಾನವಾಗಿರಲಿಲ್ಲ. ಹಾಗಾಗಿ ಮನೆಯಲ್ಲಿ ಈ ವಿಷಯದ ಬಗ್ಗೆ ಸಣ್ಣ ಸಣ್ಣ ಮಾತುಗಳು ಪ್ರಾರಂಭವಾದವು. ಕೆಲವರು ನಿನಗೆ ದೇವರು ಸಂತಾನ ಭಾಗ್ಯವೇ ನೀಡಲಿಲ್ಲ ಅಂತ ಹೇಳುತ್ತಿದ್ದರು. ಇನ್ನು ಕೆಲವರು ನನ್ನ ಪತ್ನಿಯ ಮೇಲೆ ಬೆರಳನ್ನು ಮಾಡಿ ಅವಳಿಗೆ ಬಂಜೆಯ ಪಟ್ಟ ಕಟ್ಟುತ್ತಿದ್ದರು. ಆದರೆ ನಾವಿಬ್ಬರೂ ಧೈರ್ಯದಿಂದ ಇದ್ದೆವು. ದೇವರಲ್ಲಿ ಯಾವಾಗಲೂ ಪ್ರಾರ್ಥಿಸುತ್ತಿದ್ದೆವು. ರಾತ್ರಿ ಜಾಗರಣೆ ಮಾಡಿ ಈಶ್ವರನ ಮುಂದೆ ಬಾಗಿ ಕುಳಿತು ಅವನಲ್ಲಿ ಮಕ್ಕಳಿಗಾಗಿ ಸೆರಗೊಡ್ಡಿ ಬೇಡುತ್ತಿದ್ದೆವು. ಇದರ ಫಲವಾಗಿ ಆ ದೇವರು ನಮಗೆ ಆ ಒಳ್ಳೆಯ ಸಮಯವನ್ನು ತೋರಿಸಿ ನಮ್ಮ ಜಗತ್ತನ್ನೇ ಬದಲಾಯಿಸಿದನು. ಆ ದೇವರು ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿ ನಮಗೆ ಒಂದಲ್ಲ ಎರಡೆರಡು ಅವಳಿ ಪುತ್ರರನ್ನು ದಯಪಾಲಿಸಿದನು. ಹೀಗೆ ನಾವು ನಮ್ಮ ತಂದೆಯ ಮಡಿಲಿಗೆ ನಮ್ಮಿಬ್ಬರು ಮಕ್ಕಳನ್ನು ಹಾಕಿದಾಗ ಅವರು ಒಮ್ಮೆಲೆ ಅತ್ತರು. ಅವರ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರಿತ್ತು. ಆಮೇಲೆ ಅವರು ನನ್ನ 2 ಪುತ್ರರನ್ನು ಅಪ್ಪಿಕೊಂಡು ನನ್ನ ಸಹೋದರರನ್ನು ಕರೆಯಿಸಿ, ನಾನು ನನ್ನ 2 ದೊಡ್ಡ ಗಂಡು ಮಕ್ಕಳಿಗೆ ಅವರವರ ಭಾಗ ಏನಿದೆಯೋ ಅದನ್ನು ನೀಡಿದ್ದೇನೆ. ಇನ್ನು ಉಳಿದದ್ದು ನಾನದನ್ನು ವಿಶ್ವನಿಗೆ ಕೊಡುತ್ತಿದ್ದೇನೆ, ಯಾಕಂದರೆ ಅವನು ನನಗೆ ಉತ್ತರಾಧಿಕಾರಿಯನ್ನು ನೀಡಿದ್ದಾನೆ ಎಂದು ಘೋಷಿಸಿದರು. ಯಾರು ಏನೂ ಮಾತನಾಡಲಿಲ್ಲ. ಬಹುಶಃ ಎಲ್ಲರಿಗೂ ಅದರ ಒಂದು ಅರಿವು ಮೊದಲೇ ಇದ್ದಿತ್ತು. ಹೀಗೆ ಒಮ್ಮೆಲೆ ನಾನು ಶ್ರೀಮಂತ ವ್ಯಕ್ತಿಯಾದೆ. ನನ್ನಲ್ಲಿ ಎಷ್ಟೊಂದು ಸಂಪತ್ತು ಇತ್ತೆಂದರೆ ನಾನು ಬಯಸಿದರೆ ಪೂರ್ತಿ ಜಗತ್ತನ್ನೇ ಸುತ್ತಬಹುದಿತ್ತು. ಆದರೆ ನನ್ನ ಹೃದಯದಲ್ಲಿ ಯಾವತ್ತಿಗೂ ಅಹಂಕಾರ ಎಂಬುದು ಮನೆ ಮಾಡಲಿಲ್ಲ. ನಾನು ಹಾಗೂ ನನ್ನ ಪತ್ನಿ ಯಾವಾಗಲೂ ಎಂದಿನಂತೆ ಆ ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೆವು. ನನ್ನ 2 ಗಂಡು ಮಕ್ಕಳು ಬೆಳೆಯುತ್ತಾ ಹೋದಂತೆ ನಾವು ಅವರಿಗೆ ಕೃತಜ್ಞತೆ ಎಂಬುದು ಅತ್ಯಂತ ದೊಡ್ಡ ಸಂಪತ್ತು ಅಂತ ಹೇಳಿಕೊಡುತ್ತಿದ್ದೆವು. ಈಗ ನನ್ನ ಮಕ್ಕಳಿಗೆ 4 ವರ್ಷ ತುಂಬಿತು. ತಮ್ಮ ಮುಗ್ಧತೆ ಹಾಗೂ ತುಂಟಾಟಗಳಿಂದ ಮನೆಯಲ್ಲೆಲ್ಲ ಅವರು ಓಡಾಡುತ್ತಿದ್ದರೆ ಆ ಕಳೆಯೇ ಬೇರೆಯಾಗಿತ್ತು. ನನ್ನ ಹಗಲು ಅವರ ಸ್ವರಗಳಿಂದ ಪ್ರಾರಂಭವಾಗಿ ನನ್ನ ರಾತ್ರಿಯು ಅವರ ತೊದಲು ಮಾತುಗಳು ಹಾಗೂ ನಗುವಿನೊಂದಿಗೆ ಕೊನೆಯಾಗುತ್ತಿತ್ತು. ನನ್ನ ತಂದೆಯವರು ತೀರಿ ಹೋಗಿ 1 ವರ್ಷ ಆಗುತ್ತಾ ಬಂದಿತ್ತು. ಅವರು ಹೋದ ನಂತರ ನಮ್ಮ ಪರಿವಾರದಲ್ಲಿ ಕೆಲವೊಂದು ಬದಲಾವಣೆಗಳು ತಲೆದೂರಿದವು. ಮನೆಯಲ್ಲಿ ನಡೆಯುವಂತಹ ಜಗಳಗಳಲ್ಲಿ ನಾವು ಯಾವತ್ತೂ ನಮ್ಮನ್ನು ನಾವು ತೊಡಗಿಸಿಕೊಂಡಿಲ್ಲ. ಹಾಗೆ ಮನೆಯವರ ನಡುವೆ ರಾಜಕೀಯವನ್ನು ಮಾಡಲು ಹೋಗಲಿಲ್ಲ. ನನಗೆ ಕೆಲವೊಮ್ಮೆ ನನ್ನ ತಂದೆಯವರ ಎಲ್ಲ ಮಾತುಗಳು ನೆನಪಾಗುತ್ತಿದ್ದವು. ಅವರ ಕೋಪ, ಅವರ ಹಠ, ಅವರ ಮಮತೆ ಎಲ್ಲವನ್ನು ನಾನು ನಿಧಿಯಂತೆ ನನ್ನೊಳಗೆ ಸಂರಕ್ಷಿಸಿದ್ದೆ. ಅವರ ಪ್ರತಿಯೊಂದು ಪದಗಳನ್ನು ಕೂಡ ನಾನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೆ. ಸಮಯವು ಕಳೆಯುತ್ತಾ ಹೋಯಿತು. ನಾನು ನನ್ನ 2 ಮಕ್ಕಳ ಹೆಸರಿನಲ್ಲಿ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿದೆ. ಪ್ರತಿ ಗುರುವಾರ ದೇವಸ್ಥಾನಕ್ಕೆ ರೊಟ್ಟಿ ಹಾಗೂ ಪಲ್ಯವನ್ನು ಕಳುಹಿಸುತ್ತಿದ್ದೆ. ನನ್ನ ಪತ್ನಿ ಪೂಜಾ ಪಾಠಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಳು. ಅವಳು ಯಾವಾಗಲೂ ಆ ದೇವರಲ್ಲಿ ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸಿಕೊಂಡು ಹೋಗುವಂತ ಪ್ರಾರ್ಥಿಸುತ್ತಿದ್ದಳು. ನಾವು ಆ ದೇವರಲ್ಲಿ ಯಾವತ್ತೂ ಕೂಡ ಅಗತ್ಯಕ್ಕಿಂತ ಹೆಚ್ಚಾಗಿ ಏನನ್ನೂ ಕೇಳಲಿಲ್ಲ. ಬದಲಾಗಿ ಅವನು ನಮಗೆ ಏನನ್ನು ಕೊಟ್ಟಿದ್ದಾನೆಯೋ ಅದರ ಮೇಲೆ ನಾವು ಅವನಿಗೆ ಯಾವಾಗಲೂ ಚಿರಋಣಿಯಾಗಿದ್ದೆವು. ಹಾಗೆ ಇಂದು ನಾನು ನನ್ನ ಮನೆಯ ಅಂಗಳದಲ್ಲಿ ಕುಳಿತು ನನ್ನ ಮಕ್ಕಳ ಆಟವನ್ನು ನೋಡುತ್ತಿದ್ದಾಗ ನಾನೇ ಈ ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ಅಂತ ಅನ್ನಿಸ್ತು. ಯಾಕಂದರೆ ನನ್ನಲ್ಲಿ ಈಗ ಸಂಪತ್ತು, ಪ್ರೀತಿ, ನೆಮ್ಮದಿ ಎಲ್ಲವೂ ಇತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ನನಗೆ ನನ್ನ ತಂದೆಯ ಆಶೀರ್ವಾದವೂ ಇತ್ತು. ಹೀಗೆ ನನ್ನ ಮಕ್ಕಳು ಕೂಡ ನಾನು ಕನಸು ಕಂಡಂತೆ ನಿಷ್ಠಾವಂತರಾಗಿರಬೇಕು. ಈ ಪ್ರಪಂಚದ ಎಲ್ಲ ಸೌಲಭ್ಯವನ್ನು ಅವರಿಗೆ ನಾನು ನೀಡಬೇಕು ಹಾಗೂ ಅದರ ಜೊತೆಗೆ ದೇವರ ಭಯವನ್ನು ಅವರ ಹೃದಯದಲ್ಲಿ ಹಾಕಬೇಕು ಅಂತ ಬಯಸಿದೆ. ಯಾಕಂದರೆ ನಿಜವಾದ ಸಫಲತೆ ಎಂಬುದು ಅದರಲ್ಲೇ ಇದೆ ಅಂತ ನನಗೆ ಗೊತ್ತಿದೆ. ಇವತ್ತು ನನ್ನ ಜೀವನದಲ್ಲಿ ನನಗೇನು ಯಶಸ್ಸು ಸಿಕ್ಕಿದೆಯೋ ಅದು ನನ್ನ ತಂದೆಯ ಪ್ರಾರ್ಥನೆಯ ಫಲವಾಗಿದೆ ಹಾಗೂ ನನ್ನ ಪತ್ನಿಯ ಭಕ್ತಿಯ ಫಲಿತಾಂಶವಾಗಿದೆ. ಹಾಗಾಗಿ ನಾನು ಈ ಒಂದು ಜೀವನದ ಸರಣಿಯು ಇಲ್ಲಿಗೆ ಮುಗಿಯದಿರಲಿ ಅಂತ ಬಯಸ್ತಿದ್ದೆ. ನನ್ನ ತಂದೆಯು ನಮ್ಮನ್ನು ಉದಾತ್ತವಾಗಿರಿಸಲು ಪ್ರಯತ್ನಿಸಿದಂತೆ ಅಷ್ಟೇ ಉದಾತ್ತವಾಗಿ ನಮ್ಮ ಸಂತತಿಯು ಕೂಡ ಇರಲಿ ಅಂತ ಪ್ರಾರ್ಥಿಸ್ತಿದ್ದೆ. ಜೀವನವು ಹೇಗೆ ಸುಗಮವಾಗಿ ಸರಿಯಾದ ದಾರಿಯಲ್ಲಿ ಚಲಿಸ್ತಿತ್ತು. ನನ್ನ ಮಕ್ಕಳಾದ ಯಶ್ ಹಾಗೂ ದೀಪುವಿನ ಮುಗ್ಧ ಮಾತುಗಳು, ಅವರ ಆಸಕ್ತಿಗಳು ಮನೆಯನ್ನು ಬೃಂದಾವನವನ್ನಾಗಿ ಮಾಡಿದ್ದವು. ನನ್ನ ಪತ್ನಿಯ ಮುಖ ಯಾವಾಗಲೂ ಸಂತೋಷ ಹಾಗೂ ಶಾಂತಿಯಿಂದ ತುಂಬಿ ತುಳುಕಾಡ್ತಿತ್ತು. ಅವಳು ಯಾವಾಗಲೂ ತನ್ನ ಮಕ್ಕಳ ಬಟ್ಟೆಗಳನ್ನು ತಾನೇ ಒಗೆಯುತ್ತಿದ್ದಳು. ಅವರ ಸ್ವಚ್ಛತೆ ಬಗ್ಗೆ ವಿಶೇಷವಾದ ಗಮನವನ್ನು ಕೊಡುತ್ತಿದ್ದಳು. ಅವರಿಗೆ ಹೊಸ ಹೊಸ ಆಟಿಕೆಗಳನ್ನು ತಂದು ಕೊಡುತ್ತಿದ್ದಳು. ಅದರ ನಂತರ ಮಕ್ಕಳಿಗೇನೆ ಅಂತ ಬೇರೆ ಕೋಣೆಗಳನ್ನು ನಿರ್ಮಿಸಿ ಅದರೊಳಗೆ ಬಣ್ಣ ಬಣ್ಣದ ಚಿತ್ರಗಳು ಹಾಗೂ ದೇವರ ಫೋಟೋಗಳನ್ನು ಅಲಂಕೃತಗೊಳಿಸಲಾಗಿತ್ತು. ನಾನು ಬೆಳಗ್ಗೆದ್ದು ನನ್ನ ವ್ಯಾಪಾರ ವಹಿವಾಟಿಗೆ ಅಂತ ಹೊರಗೆ ಹೋಗುತ್ತಿದ್ದರೆ ಯಶ್ ಹಾಗೂ ದೀಪು ಬಾಗಿಲ ಹತ್ತಿರದವರೆಗೂ ಬಂದು ನನ್ನನ್ನು ಬೀಳ್ಕೊಡುತ್ತಿದ್ದರು. ಸಂಜೆ ಮನೆಗೆ ಬರುತ್ತಲೇ ಇಬ್ರು ಕೂಡ ನನ್ನ ಕಾಲುಗಳನ್ನು ಸುತ್ತಿಕೊಳ್ಳುತ್ತಾ ತಮ್ಮನ್ನು ಹೊರಗಡೆ ಕರೆದುಕೊಂಡು ಹೋಗಿ ಅಂತ ಹಠ ಮಾಡ್ತಿದ್ರು. ಹಾಗೆ ನಾನು ಸಹ ಅವರ ಹಠಕ್ಕೆ ಮಣಿದು ಪಾರ್ಕ್, ಐಸ್ ಕ್ರೀಮ್ ಅಂತ ಅವರನ್ನು ಸುತ್ತಾಡಿಸಿ ಅವರ ಇಚ್ಛೆಗಳನ್ನು ಪೂರ್ತಿ ಮಾಡುತ್ತಿದ್ದೆ. ಯಾಕಂದರೆ ಆ 2 ಮಕ್ಕಳು ನನಗೆ ನನ್ನ ತಂದೆಯ ಪ್ರಾರ್ಥನೆಯಿಂದ ಹಾಗೂ ದೇವರ ಕೃಪೆಯಿಂದ ಸಿಕ್ಕಿದವರಾಗಿದ್ದರು. ಈ ರೀತಿ ಒಂದು ದಿನ ನನ್ನ ಹೆಂಡತಿ ನನ್ನಲ್ಲಿ ಬಂದು ನಮ್ಮ ರಸ್ತೆಯ ಆ ಮೂಲೆಯಲ್ಲಿ ಕುಳಿತುಕೊಳ್ಳುವ ಒಬ್ಬ ಭಿಕ್ಷುಕ
ಕೆಲವು ದಿನಗಳಿಂದ ವಿಚಿತ್ರವಾಗಿ ನಮ್ಮ ಮಕ್ಕಳನ್ನೇ ನೋಡುತ್ತಿದ್ದಾನೆ ಎಂದಳು. ಬಿಡು ಅದನ್ನು, ಅಂಥ ಜನರು ತುಂಬ ಮಂದಿ ಇರ್ತಾರೆ, ಅವರನ್ನೆಲ್ಲ ನಾವು ಗಮನಕ್ಕೆ ತೆಗೆದುಕೊಳ್ಳಬಾರದು ಎಂದೆ. ಆದರೆ ಯಾವಾಗ ನಾನೇ ಅವನನ್ನು ವಿಶೇಷವಾಗಿ ಗಮನಿಸಲು ಪ್ರಾರಂಭಿಸಿದೆನೋ ಆಗ ನನ್ನ ಹೃದಯದೊಳಗೆ ಒಂದು ರೀತಿಯ ಕಳವಳವು ಉಂಟಾಗಿತ್ತು. ಯಾಕಂದರೆ ಅವನು ನನ್ನ ಮಕ್ಕಳಿಬ್ಬರನ್ನು ನೋಡುವಾಗ ಅವನ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಗಾಂಭೀರ್ಯವನ್ನು ತುಂಬಿಕೊಳ್ಳುತ್ತಿದ್ದ. ಅವನ ಹೃದಯದಲ್ಲಿ ಏನೋ ಉರಿಯುತ್ತಿರುವಂತೆ, ಅವನ ಕಣ್ಣುಗಳಲ್ಲಿ ದ್ವೇಷ ತುಂಬಿರುವಂತೆ ಕಾಣುತ್ತಿತ್ತು. ಮೊದಲು ನಾನು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಆದರೆ ಒಂದು ದಿನ ಆ ಭಿಕ್ಷುಕ ನನ್ನ ಇಬ್ಬರು ಮಕ್ಕಳನ್ನು ಕಾನೂನು ಬಾಹಿರ ಮಕ್ಕಳೆಂದು, ಆ ಮಕ್ಕಳು ಅಕ್ರಮ ಸಂಬಂಧದ ಪರಿಣಾಮದಿಂದ ಹುಟ್ಟಿದವುಗಳಾಗಿವೆ ಎಂದು ಎಲ್ಲರಲ್ಲೂ ಹೇಳುತ್ತಾ ಬರುತ್ತಿದ್ದಾನೆ ಅಂತ ಕೇಳಲ್ಪಟ್ಟೆ. ಅದನ್ನು ಕೇಳಿಸಿಕೊಂಡ ನಾನು ದಿಗ್ಭ್ರಮೆಗೊಂಡಿದ್ದೆ. ನನ್ನ ಕಣ್ಣ ಎದುರು ಕತ್ತಲೆ ಆವರಿಸಿದಂತೆ ಆಗಿತ್ತು. ಬಹುಶಃ ಯಾರೂ ಸುಳ್ಳು ಹೇಳುತ್ತಿದ್ದಾರೆ ಅಂತ ಅನ್ನಿಸ್ತು. ಹಾಗೂ ತಪ್ಪಾಗಿ ಕೇಳಿಸಿಕೊಂಡಿರಲೂಬಹುದು ಅಂದುಕೊಂಡೆ. ಯಾಕಂದರೆ ಯಾರಾದರೂ ಇಂತಹ ವಿಷಯಗಳನ್ನು ಈ ರೀತಿ ಹೇಗೆ ಹೇಳುತ್ತಾರೆ ಅಂತ ಯೋಚಿಸ್ತಿದ್ದೆ. ಅದನ್ನು ಯೋಚಿಸುತ್ತಿರುವಾಗಲೇ ನನ್ನ ಹೃದಯದಲ್ಲಿ ಬಿರುಗಾಳಿಯು ಏಳುತ್ತಿತ್ತು. ಆದರೆ ನಾನು ನನ್ನನ್ನೇ ನಿಯಂತ್ರಿಸಿಕೊಂಡೆ. ಮರುದಿನ ನಾನು ಈ ಮಾತನ್ನು ನನ್ನ ಮನಸ್ಸಿನಿಂದಲೇ ತೆಗೆದುಹಾಕಬೇಕೆಂದು ಪ್ರಯತ್ನಿಸಿದೆ. ಆದರೆ ಆ ಭಿಕ್ಷುಕ ನನ್ನ ಮನಸ್ಸಿನಿಂದ ಹೋಗುತ್ತಲೇ ಇರಲಿಲ್ಲ. ನಾನು ಮಕ್ಕಳನ್ನು ಹೊರಗಡೆ ಕರೆದುಕೊಂಡು ಹೋಗುವಾಗಲೆಲ್ಲ ಅವನು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಏನಾದ್ರೊಂದು ಗೊಣಗುತ್ತಲೇ ಇರುತ್ತಿದ್ದ. ನಾನು ಅವನನ್ನೇ ಗಮನಿಸುತ್ತಿದ್ದೆ. ಆದರೆ ಅವನು ಬೇರೆ ಮಕ್ಕಳನ್ನು ಆ ರೀತಿ ನೋಡುತ್ತಿರಲಿಲ್ಲ. ಕೇವಲ ನನ್ನ ಮಕ್ಕಳನ್ನು ಮಾತ್ರ ನೋಡಿದಾಗ ಅವನ ಮುಖದ ಬಣ್ಣವು ಬದಲಾಗ್ತಿತ್ತು. ಹೀಗೆ ನನಗೂ ಅವನ ಆ ನೋಟವು ಚಾಕುವಿನಂತೆ ಚುಚ್ಚಲು ಪ್ರಾರಂಭಿಸಿತು. ಈ ರೀತಿ ಒಂದು ದಿನ ಅವನು ಅದೇ ಮಾತನ್ನು ನನ್ನ ಎದುರು ಸಹ ಪುನರಾವರ್ತಿಸಿದ. ಈ ನಿನ್ನ ಮಕ್ಕಳು ಕಾನೂನು ಬಾಹಿರ ಮಕ್ಕಳಲ್ಲವೇ? ಇದು ಅಕ್ರಮ ಸಂಬಂಧದ ಪರಿಣಾಮವಲ್ಲವೇ ಎಂದು ಕೇಳಿದ. ನಾನು ಒಮ್ಮೆಲೆ ಕಲ್ಲಾಗಿ ಬಿಟ್ಟಿದ್ದೆ. ನನ್ನ ಶರೀರದ ರಕ್ತವು ಕುದಿಯುತ್ತಿತ್ತು. ನಾನು ಒಂದು ಹೆಜ್ಜೆ ಮುಂದೆ ಇಡುತ್ತಾ ಅವನ ಹತ್ತಿರ ಹೋಗಿ ಅವನ ಕಾಲರನ್ನು ಹಿಡಿದುಕೊಂಡು, ನಿನಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಎಂದು ಕೇಳುವ ಉದ್ದೇಶವನ್ನಿಟ್ಟುಕೊಂಡಿದ್ದೆ. ಆದರೆ ಸ್ಥಳೀಯರೆಲ್ಲ ನನ್ನನ್ನು ತಡೆದಿದ್ದರು. ಅವರು ನನ್ನನ್ನು ಸಮಾಧಾನ ಪಡಿಸುತ್ತಾ, ಇವನು ಒಬ್ಬ ಹುಚ್ಚ, ಅವನ ಮಾತಿಗೆ ತಲೆ ಕೆಡಿಸಿಕೊಳ್ಬೇಡಿ, ಪ್ರತಿಯೊಬ್ಬರಿಗೂ ಹೀಗೆ ಏನನ್ನಾದರೂ ಹೇಳುತ್ತಿರುತ್ತಾನೆ ಎಂದರು. ನಾನು ಅವರಲ್ಲಿ ಹೇಳಿದೆ, ಇವನು ಹುಚ್ಚನಲ್ಲ, ಇವನೊಬ್ಬ ಭಿಕ್ಷೆ ಬೇಡುವವನು. ಎಲ್ಲರ ಮನೆಗಳ ಮುಂದೆ ಹೋಗಿ ಭಿಕ್ಷೆ ಬೇಡುತ್ತಾ ಕುಳಿತಿರುತ್ತಾನೆ. ಇವನಿಗೆ ಪತ್ನಿ ಹಾಗೂ ಒಬ್ಬ ಮಗನಿದ್ದಾನೆ. ಹಾಗೆ ಇವನಿಗೆ ಸ್ವಂತ ಮನೆ ಕೂಡ ಇದೆ. ಹುಚ್ಚ ಎನ್ನುವ ಮಾತ್ರಕ್ಕೆ ಅವನು ತನ್ನ ನಾಲಿಗೆಯನ್ನು ಈ ರೀತಿ ಹರಿಬಿಡಬೇಕೆಂದಿಲ್ಲ. ಹಾಗೂ ಇನ್ನೊಬ್ಬರ ಗೌರವದ ಮೇಲೆ ಬೆರಳೆತ್ತಿ ಇಲ್ಲ ಸಲ್ಲದನ್ನು ಹೇಳುವ ಹಾಗೆ ಇಲ್ಲ ಎಂದೆ. ನಾನು ಕೋಪದಲ್ಲಿ ನಡುಗುತ್ತಿದ್ದೆ. ಆದರೂ ನನ್ನನ್ನು ನಾನು ನಿಯಂತ್ರಣದಲ್ಲಿಟ್ಟುಕೊಂಡೆ. ಒಂದು ವೇಳೆ ನಾನೇನಾದರೂ ಕ್ರಮ ಕೈಗೊಂಡರೆ ಅದರ ಆಪಾದನೆ ಎಲ್ಲವೂ ನನ್ನ ಮೇಲೆ ಬರುತ್ತದೆ. ಒಬ್ಬ ಬಡವನನ್ನು ಕೊಂದೆ ಎಂಬ ಹೆಸರು ಬರಬಹುದು ಎಂದುಕೊಂಡು ಮೌನವಾಗಿ ಮನೆಯ ಕಡೆ ಹೋದೆ. ಆದರೆ ನನ್ನೊಳಗೆ ನಾನು ಉರಿಯುತ್ತಲೇ ಇದ್ದೆ. ಮನೆಗೆ ಬಂದ ಮೇಲೆ ನಾನು ಈ ವಿಷಯವನ್ನು ನನ್ನ ಹೆಂಡತಿಯಲ್ಲಿ ಹೇಳಿದಾಗ ಅವಳು ಆಶ್ಚರ್ಯಗೊಂಡಳು. ಅಷ್ಟಕ್ಕೂ ನಾವೇಕೆ ಅವನ ಗುರಿಯಾಗಿದ್ದೇವೆ ಅಂತ ಹೇಳಿ ಮೌನವಾದಳು. ಆ ದಿನದ ನಂತರ ಆ ಭಿಕ್ಷುಕನ ವರ್ತನೆಗಳು ಇನ್ನಷ್ಟು ಹೆಚ್ಚಾದವು. ಅವನು ಈಗ ಪ್ರತಿದಿನ ನನ್ನ ದಾರಿಗೆ ಅಡ್ಡ ಬಂದು ಏನೇನೋ ಗುಣಗಳು ಪ್ರಾರಂಭಿಸಿದ. ದೇವರು ಎಲ್ಲರನ್ನೂ ಕ್ಷಮಿಸಲಿ. ಪತ್ನಿಯ ಪಾಪಗಳನ್ನು ಮಕ್ಕಳು ಅನುಭವಿಸಲೇಬೇಕು. ನಿನ್ನ ಪತ್ನಿ ದೊಡ್ಡ ಧರ್ಮನಿಷ್ಠೆ ಅಂತ ತೋರಿಸಲು ಪ್ರಯತ್ನಿಸ್ತಿದ್ದಾಳೆ. ಆದರೆ ಜನರಿಗೆ ಎಲ್ಲವೂ ತಿಳಿದಿದೆ ಅಂತ ಹೇಳುತ್ತಿದ್ದ. ನಾನು ನನ್ನೊಳಗಿನ ಕೋಪವನ್ನು ನಿಗ್ರಹಿಸಲು ಪ್ರಯತ್ನಿಸ್ತಿದ್ದೆ. ಯಾರಾದರೂ ಇವನನ್ನು ಮಾನಸಿಕ ಅಸ್ವಸ್ಥನೆಂದು ಸಾಬೀತುಪಡಿಸಲಿ ಅಂತ ಬಯಸ್ತಿದ್ದೆ. ಆದರೆ ಎಲ್ಲರೂ ಬಾಯಿ ಮಾತಿಗೆ ಅವನೊಬ್ಬ ಹುಚ್ಚ, ಬಿಡುವವನನ್ನು, ಇದು ಇವನ ಹಳೆಯ ಚಾಳಿ, ಇವನು ಎಲ್ಲರಿಗೂ ಈ ರೀತಿ ತೊಂದರೆ ಕೊಡುತ್ತಲೇ ಇರುತ್ತಾನೆ ಎನ್ನುತ್ತಿದ್ದರು. ಒಂದು ದಿನ ನಾನು ಮಕ್ಕಳಿಬ್ಬರನ್ನು ಜೊತೆಗೆ ಕರೆದುಕೊಂಡು ಪಾರ್ಕಿಗೆ ಹೋಗ್ತಿದ್ದೆ. ಆಗ ಅವನು ನನ್ನ ಮಕ್ಕಳನ್ನು ನೋಡಿ ಎತ್ತರದ ಸ್ವರದಲ್ಲಿ, ನೀವಿಬ್ಬರು ನಿಮ್ಮ ತಂದೆಯ ಹೆಸರನ್ನು ಹೇಳಿ ನೋಡೋಣ, ಯಾರು ನಿಮ್ಮ ತಂದೆ ಅಂತ ಕೇಳಿದ. ಆಗ ನನಗೆ ಯಾರೂ ನನ್ನ ಹೃದಯದ ಮೇಲೆ ಬಾಣವನ್ನು ಚುಚ್ಚಿದಂತೆ ಭಾಸವಾಯಿತು. ನಾನು ತಿರುಗಿ ಕೋಪದಿಂದ ಅವನ ಕಡೆ ನೋಡಿದಾಗ ಜನರು ಪುನಃ ನಮ್ಮ ಮಧ್ಯೆ ಪ್ರವೇಶಿಸಿದರು. ಆ ದಿನ ನಾನು ಅವನಿಗೆ ಕೊನೆಯ ಬಾರಿ ಎಚ್ಚರಿಕೆಯನ್ನು ನೀಡಿದೆ. ಒಂದು ವೇಳೆ ನೀನು ಇದೇ ರೀತಿ ಇನ್ನು ಮುಂದೆ ನನ್ನ ಮಕ್ಕಳ ಬಗ್ಗೆ ಅನವಶ್ಯಕವಾಗಿ ಇಲ್ಲ ಸಲ್ಲದನ್ನು ಮಾತನಾಡಿದರೆ ನಾನು ಕಾನೂನಿನ ಕ್ರಮವನ್ನು ಕೈಗೊಳ್ಳುತ್ತೇನೆ ಎಂದೆ. ಆಗ ಅವನು ನಗುತ್ತಾ, ಹೋಗಿ ನೋಡು, ನನಗೇನು ಪೊಲೀಸರೆಂದರೆ ಭಯ ಇಲ್ಲ. ನಾನು ಪ್ರತಿದಿನ ಪೊಲೀಸ್ ಠಾಣೆಯ ಎದುರೇ ಭಿಕ್ಷೆ ಬೇಡುತ್ತಿರುತ್ತೇನೆ. ನನ್ನ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಎಲ್ಲರೂ ನನಗೆ ಏನಾದರೂ ತಿನ್ನಲು ಕುಡಿಯಲು ಕೊಡ್ತಿರ್ತಾರೆ. ಯಾರೂ ನನಗೆ ಏನನ್ನೂ ಹೇಳೋದಿಲ್ಲ. ಅದೇ ರೀತಿ ನಿನ್ನಿಂದಲೂ ನನ್ನನ್ನು ಏನೂ ಮಾಡಲು ಸಾಧ್ಯವಿಲ್ಲ ಎಂದ. ನಾನು ಸುತ್ತಲೂ ನೋಡಿದೆ. ಎಲ್ಲರೂ ಅವನಿಗೆ ಬೆಂಬಲವಾಗಿ ಮೌನವಾಗಿ ನಿಂತಿದ್ದರು. ಯಾರೂ ಕೂಡ ನನ್ನ ಪರವಾಗಿ ಧ್ವನಿ ಎತ್ತಲಿಲ್ಲ. ಬದಲಾಗಿ ನನ್ನನ್ನೇ ಸಮಾಧಾನ ಪಡಿಸುತ್ತಾ, ನೀವು ತಿಳಿದವರು, ಆ ರೀತಿ ಮಾಡಬೇಡಿ, ನಿಮಗೆ ಇದು ಶೋಭೆ ತರೋದಿಲ್ಲ, ನೀವು ಯಾಕೆ ಈ ಭಿಕ್ಷುಕನೊಂದಿಗೆ ಜಗಳಕ್ಕಿಳಿಯುತ್ತೀರಿ ಅಂತ ಹೇಳಿದರು. ಒಂದು ವೇಳೆ ನಾನು ತಿರುಗಿ ಮಾತನಾಡಲು ಪ್ರಾರಂಭಿಸಿದರೆ ಎಲ್ಲರೂ ನನ್ನನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾರೆ ಅಂತ ನನಗೆ ಗೊತ್ತಿತ್ತು. ನನ್ನ ಮಕ್ಕಳ ಮುಗ್ಧ ಮುಖವು ನನ್ನ ಕಣ್ಣ ಎದುರುಗಡೆ ಬಂದಿತ್ತು. ನನಗೆ ಅವರ ಗೌರವದ ಹಾಗೂ ಭವಿಷ್ಯದ ಚಿಂತೆಯಾಗಿತ್ತು. ನಾನು ಪುನಃ ಎಲ್ಲರೆದುರು ತಮಾಷೆಯ ಗೊಂಬೆಯಾಗಲು ಬಯಸಲಿಲ್ಲ. ಹಾಗಾಗಿ ನಾನು ಮೌನವಾಗಿದ್ದೆ. ಆದರೆ ಆ ಭಿಕ್ಷುಕ ಮೌನವಾಗಿರಲಿಲ್ಲ. ಅವನು ನನ್ನ ಮೌನದ ಲಾಭವನ್ನು ಪಡೆಯುತ್ತಿದ್ದ.
ಹೀಗೆ ಅವನು ಪ್ರತಿದಿನವೂ ನನಗೆ ತೊಂದರೆ ಕೊಡಲು ಪ್ರಾರಂಭಿಸಿದ. ಏನಾದರೊಂದು ಹೇಳುತ್ತಲೇ ಇದ್ದ. ಯಾಕೆ ಅವನು ನನ್ನ ಹಿಂದೆ ಬಿದ್ದಿದ್ದಾನೆ? ನನ್ನ ಮಕ್ಕಳನ್ನೇ ಈ ರೀತಿ ಯಾಕೆ ಹೇಳುತ್ತಿದ್ದಾನೆ? ಅವನ ಹೃದಯದಲ್ಲಿ ಅಂಥದ್ದೇನು ವಿಷ ಇದೆ ಅಂತ ಅವನ ನಾಲಿಗೆಯು ಇಷ್ಟು ಕಹಿಯಾಗಿದೆ ಎಂದು ಯೋಚಿಸಿ ನನ್ನ ರಾತ್ರಿಗಳನ್ನೆಲ್ಲ ನಿದ್ದೆ ಇಲ್ಲದೆ ಕಳೆದೆ. ನಾನು ಪ್ರತಿದಿನವೂ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೆ. ನನಗೆ ಅವನನ್ನು ಎದುರಿಸುವ ಧೈರ್ಯ ಕೊಡು, ನನ್ನ ಮಕ್ಕಳನ್ನು ಅವನ ನಾಲಿಗೆಯಿಂದ ಕಾಪಾಡು ಎಂದು ಕೇಳಿಕೊಳ್ಳುತ್ತಿದ್ದೆ. ಆದರೆ ಈಗ ಇದೊಂದು ಸಾಮಾನ್ಯ ವಿಷಯವಾಗಿರಲಿಲ್ಲ. ಇದು ನನ್ನ ಗೌರವದ ಪ್ರಶ್ನೆಯಾಗಿತ್ತು. ಅವನು ಯಾಕೆ ಈ ರೀತಿ ಹೇಳುತ್ತಿದ್ದಾನೆ ಎಂದು ನಾನು ಕಾರಣವನ್ನು ಕಂಡುಕೊಳ್ಳಬೇಕೆಂದಿದ್ದೆ. ಅವನ ಪದಗಳಲ್ಲಿ ಇಷ್ಟೊಂದು ವಿಷ ಯಾಕಿದೆ? ಅಲ್ಲದೆ ನನ್ನ ಸಂತಾನವೇ ಅವನ ಕೇಂದ್ರ ಬಿಂದು ಯಾಕಾಗಿದೆ ಅಂತ ತಿಳಿದುಕೊಳ್ಳಬೇಕೆಂದಿದ್ದೆ. ಆದರೆ ನನಗೆ ಅದಕ್ಕೆ ಕಾರಣವಾದ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಅಲ್ಲದೆ ಆ ಭಿಕ್ಷುಕನ ದ್ವೇಷಕ್ಕೆ ಮೂಲ ಕಾರಣ ಯಾವುದೆಂದು ಊಹಿಸಲು ಸಾಧ್ಯವಾಗುವ ಯಾವುದೇ ಕಾರಣವನ್ನು ಅವನು ತಿಳಿಸಿರಲಿಲ್ಲ. ಪ್ರಾರಂಭದಲ್ಲಿ ನನಗೆ ತುಂಬ ಕೋಪ ಬರ್ತಿತ್ತು, ಆಶ್ಚರ್ಯವೂ ಆಗ್ತಿತ್ತು. ಆಮೇಲೆ ನಿಧಾನವಾಗಿ ಇದು ನನಗೆ ಅಭ್ಯಾಸವಾಗಿ ಬಿಟ್ಟಿತು. ಜೀವನದಲ್ಲಿ ನಮಗೆ ಇಷ್ಟವಾಗದ ಒಂದು ಅಹಿತಕರ ಶಬ್ದವು ಯಾವಾಗಲೂ ಭೂಮಿ ಮೇಲೆ ಸ್ಥಿರವಾಗಿಯೇ ಇರುತ್ತದೆ. ಅದನ್ನು ನಿಲ್ಲಿಸಲು ನಮ್ಮಿಂದ ಸಾಧ್ಯವಾಗುವುದೂ ಇಲ್ಲ, ಅದು ತಾನಾಗಿಯೇ ನಿಲ್ಲೋದೂ ಇಲ್ಲ. ಹೀಗಿರುವಾಗ ಅವರಷ್ಟಕ್ಕೆ ಅದನ್ನು ಬಿಟ್ಟು ಬಿಡುವುದು ಒಳಿತು ಅಂತ ತಿಳಿದುಕೊಂಡೆ. ಯಾಕಂದರೆ ಇದರ ಬಗ್ಗೆ ಯೋಚಿಸಿ ಸಮಯ ವ್ಯರ್ಥ ಮಾಡುವುದಕ್ಕಿಂತ ನಾನು ನನ್ನ ಜೀವನದಲ್ಲಿ ಮುಂದೆ ಆಗಬೇಕಾದಂಥ ಕಾರ್ಯಗಳ ಬಗ್ಗೆ ಯೋಚಿಸುವಂಥ ಕಾರಣಗಳು ಬಹಳಷ್ಟಿದ್ದವು. ನನ್ನ ಅಣ್ಣಂದಿರು ಯಾವಾಗಲೂ ನನ್ನ ಬಗ್ಗೆ ದೂರುಗಳನ್ನು ಹೇಳುತ್ತಿದ್ದರು. ಅವರ ಮಾತುಗಳಲ್ಲಿ ಅಪಹಾಸ್ಯವು ಅಡಗಿಡ್ತಿತ್ತು. ಕೆಲವೊಮ್ಮೆ ನೇರವಾಗಿ ವ್ಯಂಗ್ಯಗಳನ್ನು ಮಾಡ್ತಿದ್ರು. ನನ್ನ ತಂದೆ ತಮ್ಮಲ್ಲಿದ್ದ ಉಳಿದ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದಾಗಿನಿಂದ ಈ ಮಾತು ಅವರ ಹೃದಯದಲ್ಲಿ ಮುಳ್ಳಿನ ಹಾಗೆ ಚುಚ್ಚುತ್ತಿದ್ದವು. ನನ್ನ ದೊಡ್ಡಣ್ಣನಿಗೆ 3 ಹುಡುಗಿಯರು ಹಾಗೂ ಎರಡನೇ ಅಣ್ಣನಿಗೆ 2 ಹುಡುಗಿಯರು ಇದ್ದರು. ಅದರ ನಂತರ ಅವನಿಗೂ ಒಂದು ಗಂಡು ಮಗು ಜನಿಸಿತ್ತು. ಆದರೆ ಅಷ್ಟೊತ್ತಿಗಾಗಲೇ ನನ್ನ ತಂದೆಯ ಎಲ್ಲ ಆಸ್ತಿಯನ್ನು ಮಕ್ಕಳೆಲ್ಲರಲ್ಲೂ ಹಂಚಲಾಗಿತ್ತು. ಇದರ ಮೂಲಕ ನನ್ನ ತಂದೆಯ ಆಸೆಗಳು ನೆರವೇರಿತು. ಯಾರು ತನಗೆ ಉತ್ತರಾಧಿಕಾರಿಯನ್ನು ಮೊದಲು ಕೊಡುತ್ತಾರೋ ಅವರಿಗೆ ಹೆಚ್ಚುವರಿ ಸಂಪತ್ತನ್ನು ಕೊಡಲಾಗುತ್ತದೆ ಎಂದಿದ್ದರು. ಹಾಗೆ ನನಗೆ 2 ಗಂಡು ಮಕ್ಕಳು ಮೊದಲು ಹುಟ್ಟಿದಾಗ ಅದನ್ನು ನನ್ನ ಹೆಸರಿಗೆ ಮಾಡಿದ್ದರು. ಆದರೆ ನನ್ನ ಮಕ್ಕಳ ಸಂತೋಷ, ನನ್ನ ತಂದೆಯ ಸಂತೃಪ್ತಿ ಹಾಗೂ ನನ್ನ ದೇವರ ಕೃಪೆ ಇವೆಲ್ಲಕ್ಕಿಂತ ನನಗೆ ಆ ಸಂಪತ್ತು ಮುಖ್ಯವಾಗಿರಲಿಲ್ಲ. ಆದರೆ ನನ್ನ ಅಣ್ಣಂದಿರು ಈ ಮಾತನ್ನು ಮರೆಯಲಿಲ್ಲ. ನನ್ನ ಮುಖದಲ್ಲಿ ಎಲ್ಲಾದರೂ ಸ್ವಲ್ಪ ನೆಮ್ಮದಿ ಕಂಡ್ರೆ ಅದು ಅವರಿಂದ ಸಹಿಸಲು ಅಸಾಧ್ಯವಾಗಿತ್ತು. ನಾನು ಕೂಡ ತುಂಬ ಸಲ ಇವೆಲ್ಲವೂ ಮೊದಲಿನಂತೆ ಆಗಲಿ ಅಂತ ಪ್ರಯತ್ನಿಸಿದೆ. ನಾನು ಸಹ ಅವರ ಮಕ್ಕಳನ್ನು ತುಂಬ ಪ್ರೀತಿಸ್ತಿದ್ದೆ. ಅವರ ಮಕ್ಕಳಿಗೂ ಬಟ್ಟೆ ಬರೆಗಳು ಉಡುಗೊರೆಗಳನ್ನು ಕೊಡಿಸ್ತಿದ್ದೆ. ಆದರೆ ಅವರ ಮನಸ್ಸಲ್ಲಿ ನನಗಾಗಿ ದ್ವೇಷ ಹಾಗೂ ಅಸೂಯೆ ಆಳವಾಗಿ ಹೋಗುತ್ತಲೇ ಇತ್ತು. ನನಗೆ 2 ಗಂಡು ಸಂತಾನವಾದ್ದರಿಂದ ಒಂದು ಹೆಣ್ಣು ಮಗು ಬೇಕೆಂಬ ಹಂಬಲ ನನ್ನಲ್ಲಿ ಜಾಸ್ತಿಯೇ ಇತ್ತು. ನಾನು ಅವರ ಹೆಣ್ಣು ಮಕ್ಕಳನ್ನು ನೋಡುತ್ತಿದ್ದಾಗಲೆಲ್ಲ ಅವರು ನನ್ನ ಮಕ್ಕಳಾಗಲಿ, ನನ್ನ ಮನೆಯಲ್ಲೇ ಇರಲಿ, ನನ್ನ ಕೈಯಿಂದಲೇ ತಿನ್ನಲಿ, ನಮ್ಮನ್ನು ಅವರ ತಂದೆ ತಾಯಿಯಂತೆ ಪ್ರೀತಿಸಲಿ ಅಂತ ಅಂದುಕೊಳ್ಳುತ್ತಿದ್ದೆವು. ನನ್ನ ಗಂಡು ಮಕ್ಕಳಿಬ್ಬರು ತಮಗೆ ಒಂದು ಚಿಕ್ಕ ತಂಗಿ ಬೇಕೆಂದು ಬಯಸುತ್ತಿದ್ದರು. ಅವಳನ್ನು ಮಡಿಲಲ್ಲಿ ಎತ್ತಿಕೊಳ್ಳಬೇಕು, ಶಾಲೆಗೆ ಕರೆದುಕೊಂಡು ಹೋಗಬೇಕು ಅಂತ ಹಂಬಲಿಸುತ್ತಿದ್ದರು. ಒಂದು ಹೆಣ್ಣು ಸಂತಾನವಾದರೆ ನಮ್ಮ ಜೀವನ ಪರಿಪೂರ್ಣವಾಗುತ್ತದೆ ಅಂತ ನನ್ನ ಪತ್ನಿಯಲ್ಲಿ ಆಗಾಗ ಹೇಳುತ್ತಿದ್ದೆ. ಅವಳಿಗೆ ನನ್ನ ಹೃದಯದ ಮಾತು ಅರ್ಥವಾಗುತ್ತಿದ್ದರೂ ಮೌನವಾಗಿರುತ್ತಿದ್ದಳು. ನಾವು ಅದಕ್ಕೋಸ್ಕರ ತುಂಬ ಚಿಕಿತ್ಸೆಗಳನ್ನು ಮಾಡಿಸಿದೆವು. ಹಲವು ಡಾಕ್ಟರ್ಸ್ಗಳ ಸಲಹೆಯನ್ನು ಪಡೆದೆವು. ಔಷಧಿಗಳನ್ನು ತೆಗೆದುಕೊಂಡೆವು. ದೇವರಲ್ಲಿ ಹೆಣ್ಣು ಮಗುವಿಗಾಗಿ ಪ್ರಾರ್ಥಿಸುತ್ತಿದ್ದೆವು. ಆದರೆ ಯಾವುದೇ ಪ್ರಯೋಜನ ಕಾಣಲಿಲ್ಲ. ಒಂದು ದಿನ ನಮ್ಮ ಫ್ಯಾಮಿಲಿ ಡಾಕ್ಟರ್ ನನ್ನನ್ನು ಕರೆದು ನಾನು ಹೇಳುವ ವಿಷಯವನ್ನು ಸಮಾಧಾನದಿಂದ ಕೇಳಬೇಕು ಎನ್ನುತ್ತಾ, ನಿಮ್ಮ ಪತ್ನಿಗೆ ಮಕ್ಕಳಾಗುವುದಿಲ್ಲ ಎಂದರು. ನಾನು ಕಲ್ಲಾಗಿ ಹೋಗಿದ್ದೆ. ನನ್ನ ಕೈಗಳು ನಡುಗುತ್ತಿದ್ದವು. ನಾನವರಲ್ಲಿ ಕೇಳಿದೆ, ಇದು ಹೇಗೆ ಸಾಧ್ಯ? ಅವಳು 2 ಮಕ್ಕಳಿಗೆ ಜನ್ಮ ನೀಡಿದ್ದಾಳೆ, ಅದು ಕೂಡ ಅವಳಿ ಜವಳಿ ಎಂದೆ. ಆಗ ಆ ಡಾಕ್ಟರ್ ನನ್ನ ಕಡೆ ನೋಡಿ, ಹೌದು, ನನಗೆ ನೆನಪಿದೆ. ಯಾಕಂದರೆ ಆಗ ಆ ವಿಷಯ ನನ್ನ ನಿಯಂತ್ರಣದಲ್ಲಿತ್ತು. ಯಾಕಂದರೆ ನಿಮ್ಮ ಪತ್ನಿ ನನ್ನ ಸಂಬಂಧಿಕಳು ಆಗಿದ್ದಾಳೆ. ಆದರೆ ಹಲವು ಬಾರಿ ಗರ್ಭಾವಸ್ಥೆಯಲ್ಲಿ ಮೊದಲು ಯಾವ ಸಮಸ್ಯೆ ಬಾರದಿದ್ರೂ ಸಹ ಕೆಲವೊಮ್ಮೆ ನಾವು ಊಹೆ ಮಾಡದಂಥ ಸಮಸ್ಯೆಗಳು ಕೂಡ ನಮ್ಮ ಎದುರಿಗೆ ಬರುತ್ತದೆ. ಅದು ನಮಗೆ ತುಂಬ ಸಮಯ ಕಳೆದ ಮೇಲೆ ಗೊತ್ತಾಗುತ್ತದೆ. ಆಗ ಅದರ ಚಿಕಿತ್ಸೆಯು ಅಸಂಭವವಾಗಿ ಬಿಡುತ್ತದೆ ಎಂದರು. ನನಗೆ ಆ ನಿಜವನ್ನು ಒಪ್ಪಿಕೊಳ್ಳುವುದು ತುಂಬ ಕಠಿಣವಾಗಿತ್ತು. ಆದರೆ ನಾನು ಆ ವಾಸ್ತವತೆಯನ್ನು ಸ್ವೀಕರಿಸಿದ್ದೆ. ನಾನು ನನ್ನ ಪತ್ನಿಯಲ್ಲಿ ಏನೂ ಹೇಳಲಿಲ್ಲ. ಯಾಕಂದರೆ ಅವಳು ಮೊದಲೇ ಮೌನವಾಗಿ ದಣಿದವಳಂತೆ ಇರುತ್ತಿದ್ದಳು. ಹಾಗೆಯೇ ತನ್ನನ್ನು ತಾನು ಹೆಚ್ಚು ಧಾರ್ಮಿಕ ಶಾಸ್ತ್ರಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಳು. ಹಾಗೆ ನಾನು ಕೂಡ ಆ ದೇವರಲ್ಲಿ ನನ್ನ ಪ್ರಾರ್ಥನೆಯನ್ನು ಮುಂದುವರಿಸಿದೆ. ಆದರೆ ಹೃದಯದ ಯಾವುದೋ ಒಂದು ಮೂಲೆಯಲ್ಲಿ ನನ್ನ ಹೆಣ್ಣು ಮಗುವಿನ ಕನಸು ಕೇವಲ ಕನಸಾಗಿ ಇರುತ್ತದೆ ಎಂಬ ಆ ಒಂದು ಮಾತು ಮನೆ ಮಾಡಿತ್ತು. ಅದರ ನಂತರ ನಾನು ನನ್ನ ಅಣ್ಣನ ಮಕ್ಕಳನ್ನು ನೋಡಿದರೆ ಅವರನ್ನು ಮುದ್ದಾಡಬೇಕು, ಅವರ ಜೊತೆ ಸಮಯ ಕಳೆಯಬೇಕು, ಅವರೊಂದಿಗೆ ತುಂಬ ಹೊತ್ತು ಮಾತನಾಡಬೇಕು ಅಂತ ಅನ್ನಿಸ್ತಿತ್ತು. ಅದಕ್ಕೋಸ್ಕರ ನಾನು ಅವರನ್ನು ಶಾಲೆಗೆ ಕರೆದುಕೊಂಡು ಹೋಗುತ್ತಿದ್ದೆ. ಅವರಿಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಡುತ್ತಿದ್ದೆ. ಅವರೊಂದಿಗೆ ಮಾತನಾಡುತ್ತಿದ್ದೆ. ಅವರೊಂದಿಗೆ ನಗುತ್ತಾ ಆಟವಾಡುತ್ತಾ ಹೆಚ್ಚಿನ ಸಮಯವನ್ನು ಕಳೆಯುತ್ತಿದ್ದೆ. ಆಗ ನನ್ನ ಅಣ್ಣಂದಿರಿಗೆ ಇದನ್ನೆಲ್ಲ ಸಹಿಸಲು ಆಗುತ್ತಿರಲಿಲ್ಲ. ಅವರ ಮಾತುಗಳಲ್ಲಿ ವ್ಯಂಗ್ಯ ಅಡಗಿರ್ತಿತ್ತು.
ಇವನು ಗಂಡು ಮಕ್ಕಳಾಗಿದೆ ಎಂದು ಅಹಂಕಾರ ಪಡ್ತಿದ್ದ. ಆದರೆ ಈಗ ಹೆಣ್ಣು ಮಕ್ಕಳಿಗಾಗಿ ಹಂಬಲಿಸುತ್ತಿದ್ದಾನೆ. ಆದರೆ ಇವನ ಭಾಗ್ಯದಲ್ಲಿ ಕೇವಲ ಗಂಡು ಮಕ್ಕಳು ಮಾತ್ರ ಇದ್ದಾರೆ. ಅದರಿಂದಾಗಿ ಅವನಿಗೆ ಹೆಚ್ಚಿನ ಅಧಿಕಾರ ಸಿಕ್ಕಿದೆ. ನಾವಂತೂ ಹೆಣ್ಣು ಮಕ್ಕಳ ಜೊತೆ ಜೀವನ ಸಾಗಿಸುತ್ತೇವೆ ಅಂತ ಹೇಳುತ್ತಿದ್ದರು. ಒಂದು ದಿನ ನನ್ನ ಒಬ್ಬ ಅಣ್ಣ ಹಣದಿಂದ ಗೌರವವನ್ನು ಪಡೆದರೂ ಸಂತೋಷವನ್ನು ಖರೀದಿ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿದ್ದ. ಆದರೆ ನಾನು ನಗುತ್ತಾ ಅವನ ಮಾತುಗಳನ್ನು ನಿರ್ಲಕ್ಷಿಸಿದೆ. ಆದರೆ ಮನಸ್ಸಿನೊಳಗೆ ಏನೋ ಒಂಥರ ಮುಳ್ಳು ಚುಚ್ಚಿದಂತೆ ಆಗುತ್ತಿತ್ತು. ನಾವು ಅಣ್ಣ ತಮ್ಮಂದಿರಾದರೂ ಯಾವತ್ತೂ ಒಂದಾಗಿರಲಿಲ್ಲ. ನಾನು ಎಲ್ಲ ರೀತಿಯಿಂದ ಅವರಿಗೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದ್ರು ತಾಳ್ಮೆಯಿಂದ ಇದ್ರೂ ಸಹ ಅವರು ನನ್ನನ್ನು ಯಾಕೆ ಒಪ್ಪಿಕೊಳ್ಳುತ್ತಿಲ್ಲ ಅಂತ ಯೋಚಿಸ್ತಿದ್ದೆ. ಅದಕ್ಕೋಸ್ಕರ ಕೊನೆಗೆ ನಾನು ಅವರಿಂದ ಅಂತರವನ್ನು ಕಾಯ್ದುಕೊಂಡೆ. ಈಗ ನಾವು ಕೇವಲ ಯಾರದ್ದಾದ್ರೂ ಅಂತಿಮ ಸಂಸ್ಕಾರವೋ ಮದುವೆಯೋ ಇದ್ರೆ ಮಾತ್ರ ಭೇಟಿಯಾಗುತ್ತಿದ್ದೆವು. ಅಲ್ಲಿ ಒಂದು ರಹಸ್ಯವಾದ ಶೈಲಿಯಲ್ಲಿ ಶುಭಾಶಯಗಳು ಹಾಗೂ ಸಣ್ಣ ಸಂಭಾಷಣೆಗಳು ಇರುತ್ತಿದ್ದವು ಅಷ್ಟೇ. ಹೀಗಿರುವಾಗ ಒಂದು ದಿನ ಆಕಸ್ಮಿಕವಾಗಿ ಸ್ಥಳೀಯರೆಲ್ಲರ ನಡುವೆ ಒಂದು ಸುದ್ದಿ ಹರಡಿತ್ತು. ಅದೇನೆಂದರೆ ಅನೇಕ ವರ್ಷಗಳಿಂದ ಭಿಕ್ಷೆ ಬೇಡುತ್ತಿದ್ದ ಆ ವ್ಯಕ್ತಿ ನಮ್ಮ ನಡುವೆ ಇನ್ನಿಲ್ಲ ಎಂಬ ಸುದ್ದಿಯು ಕೇಳಲ್ಪಟ್ಟಾಗ ನನ್ನ ಹೃದಯದಲ್ಲಿ ಒಂದು ಸಣ್ಣ ನೆಮ್ಮದಿಯ ಅಲೆಯು ಮೂಡಿತ್ತು. ನನ್ನ ಹೃದಯದಲ್ಲಿ ದುಃಖವೂ ಇರಲಿಲ್ಲ, ಸಂತೋಷವೂ ಇರಲಿಲ್ಲ. ಕೇವಲ ಒಂದು ವಿರಾಮ ಅಷ್ಟೇ. ಯಾವುದೋ ಒಂದು ದೊಡ್ಡ ಗದ್ದಲದ ನಂತರ ಇರುವಂತಹ ಒಂದು ಮೌನ. ಆದರೆ ಅವನ ಮೃತ್ಯುವಿನಿಂದ ನಾನು ನೆಮ್ಮದಿಯನ್ನು ಆಸ್ವಾದಿಸಬಾರದು. ಯಾಕಂದ್ರೆ ಅದು ಮಾನವೀಯತೆಗೆ ವಿರುದ್ಧವಾಗಿತ್ತು. ಯಾರದು ಮರಣದ ಸುದ್ದಿಯ ಮೇಲೆ ನಾವು ಸಂತೋಷಪಟ್ಟು ನಿಷ್ಪಕ್ಷಪಾತವಾಗಿರೋದು ಸರಿಯಲ್ಲ ಅಂತ ಯೋಚಿಸಿದೆ. ಅಲ್ಲದೆ ಅವನು ಜೀವಂತವಾಗಿರುತ್ತಿದ್ದರೆ ಅಂತನೂ ಬಯಸಿದೆ. ನನ್ನ ಹೃದಯದಲ್ಲಿ ಅವನಿಗೆ ಯಾವ ಭಾವನೆ ಇತ್ತು ಅಂತ ನನಗೆ ಅರ್ಥವಾಗಿರಲಿಲ್ಲ. ನಾನು ಅವನ ಅಂತಿಮ ಸಂಸ್ಕಾರಕ್ಕೆಂದು ಹೋದೆ. ಬಹುಶಃ ಅವನು ಎಂಥ ಸ್ವಭಾವದ ವ್ಯಕ್ತಿ ಅಂತ ಎಲ್ಲರಿಗೂ ಗೊತ್ತಿದ್ದರಿಂದಲೋ ಏನೋ ಅಲ್ಲಿ ತುಂಬಾ ಮಂದಿ ಏನೂ ಇರಲಿಲ್ಲ. ಅವನ ಪತ್ನಿ ಹಾಗೂ ಒಬ್ಬ ಮಗ ಅಲ್ಲೇ ಇದ್ದರು. ಅವರ ಮುಖದಲ್ಲಿ ಒಂದು ರೀತಿಯ ಗೊಂದಲವಿತ್ತು. ಅವನಿಲ್ಲ ಎಂಬ ಆ ಒಂದು ವಿಷಯವನ್ನು ಅವರಿಂದ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲವೇನೋ ಎಂಬಂತೆ ಅವರ ಮುಖಭಾವವಿತ್ತು. ಯಾಕಂದ್ರೆ ಅವನು ಅವರ ಜೀವನದ ಕೇಂದ್ರ ಬಿಂದುವಾಗಿದ್ದ. ಅಂತಿಮ ಸಂಸ್ಕಾರ ಮುಗಿದ ನಂತರ ನಾನು ಮನೆಗೆ ಹಿಂತಿರುಗಿದಾಗ ನನ್ನ ಹೆಂಡತಿ ನನ್ನಲ್ಲಿ ಬಂದು ನೀವೆಲ್ಲಿಗೆ ಹೋಗಿದ್ರಿ ಅಂತ ಕೇಳಿದಳು. ನಾನು ಮೌನವಾಗಿ ಅಲ್ಲೇ ಕುಳಿತುಕೊಂಡೆ. ನನಗೆ ಆ ಭಿಕ್ಷುಕನ ಮಾತುಗಳು ನೆನಪಿಗೆ ಬಂದವು. ನಾನು ನನ್ನ ಮಕ್ಕಳನ್ನು ನೋಡಿದೆ. ಅವರು ಮುಗ್ಧ ಮನಸ್ಸಿನ ನಗುಮುಖದೊಂದಿಗೆ ಅಲ್ಲೇ ಆಟವಾಡುತ್ತಿದ್ದರು. ನಾನು ಹೃದಯದಲ್ಲಿ ಆ ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸಿದೆ. ಯಾರದೋ ಶಾಪದಿಂದ, ಯಾರದೋ ದ್ವೇಷದಿಂದ ಹಾಗೂ ಯಾರದೋ ಮಾತಿನಿಂದ ಅವನು ಯಾವಾಗಲೂ ನನ್ನ ಮಕ್ಕಳನ್ನು ಸುರಕ್ಷಿತವಾಗಿ ಇಟ್ಟಿದ್ದ. ಈ ಮಕ್ಕಳನ್ನು ಯಾವಾಗಲೂ ನೀನು ರಕ್ಷಿಸು. ಇವರ ಅಸ್ತಿತ್ವದ ಮೇಲೆ ಯಾರಾದರೂ ಬೆರಳು ತೋರಿಸುವಂತ ಸಂದರ್ಭ ಇನ್ಯಾವತ್ತೂ ಬಾರದೇ ಇರಲಿ ಅಂತ ಪ್ರಾರ್ಥಿಸಿದೆ. ಆ ಭಿಕ್ಷುಕನಂತೂ ಮರಣ ಹೊಂದಿದ್ದ. ಆದರೆ ಅವನ ಪದಗಳೆಲ್ಲವೂ ನನ್ನ ಹೃದಯದೊಳಗೆ ಪ್ರತಿಧ್ವನಿಸುತ್ತಿದ್ದವು. ವಾಸಿಯಾಗಿದ್ದ ಗಾಯದ ನೋವು ಇನ್ನೂ ಇದೆ ಅಂತ ಅನ್ನಿಸ್ತಿತ್ತು. ನನ್ನ ಕಣ್ಣಂಚಿನಲ್ಲಿ ಬಂದಂತಹ ಕಣ್ಣೀರನ್ನು ಆವಿ ಮಾಡುತ್ತಾ ನನ್ನನ್ನೇ ನಾನು ನಿಯಂತ್ರಣದಲ್ಲಿಟ್ಟುಕೊಳ್ಳುತ್ತಿದ್ದೆ. ಯಾಕಂದ್ರೆ ಆ ಭಿಕ್ಷುಕನ ಅಂತಿಮ ದರ್ಶನಕ್ಕೆಂದು ಹೋಗಿ ಹಿಂತಿರುಗಿ ಬರುತ್ತಿದ್ದಾಗ ಒಮ್ಮೆಲೆ ಆ ಭಿಕ್ಷುಕನ ಮಗ ನನ್ನ ಕಣ್ಣೆದುರಿಗೆ ಬಂದಿದ್ದ. ಅವನು ನೋಡಲು ಒಂದು 14-15 ವರ್ಷದ ಹುಡುಗನಾಗಿದ್ದ. ಅವನ ಕಣ್ಣುಗಳಲ್ಲಿ ಗೊಂದಲವಿತ್ತು ಹಾಗೂ ವಿಚಿತ್ರವಾದ ಆತ್ಮವಿಶ್ವಾಸವೂ ಇತ್ತು. ಅವನು ನನ್ನ ಎದುರಿಗೆ ಬರುತ್ತಲೇ ಹೇಳಿದ, ನನಗೆ ನಿಮ್ಮೊಂದಿಗೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಲು ಇದೆ ಎಂದ. ನಾನು ಆಶ್ಚರ್ಯದಿಂದ ಅವನನ್ನೇ ನೋಡತೊಡಗಿದೆ. ಆಗ ಅವನು ನನ್ನ ತಂದೆ ನಿಮಗೋಸ್ಕರ ಒಂದು ಪತ್ರವನ್ನು ಬರೆದಿದ್ದಾರೆ ಅಂತ ಹೇಳಿದ. ಅದನ್ನು ಕೇಳಿ ನಾನು ಇನ್ನಷ್ಟು ಆಶ್ಚರ್ಯಗೊಂಡೆ. ನನಗಾಗಿಯೇ ಅಂತ ಕೇಳಿದೆ. ಆಗ ಅವನು ಹೌದು, ನಿಮಗೋಸ್ಕರನೇ. ಈ ಪತ್ರವನ್ನು ಕೇವಲ ನಿಮ್ಮ ಕೈಯಲ್ಲೇ ಕೊಡಬೇಕು, ಬೇರೆ ಯಾರ ಕೈಯಲ್ಲೂ ಕೊಡಬಾರ್ದು ಅಂತ ಹೇಳಿದ್ದಾರೆ ಎಂದ. ಬಹುಶಃ ಬೇರೆ ಯಾರೋ ವಿಶ್ವ ಆಗಿರಬಹುದು ಅಂತ ಯೋಚಿಸಿದೆ. ಆದರೆ ಅವನ ಸ್ವರದಲ್ಲಿರುವ ಸತ್ಯ ಹಾಗೂ ನಂಬಿಕೆ ನನ್ನನ್ನು ಮೌನವಾಗಿರುವಂತೆ ಮಾಡಿತ್ತು. ನಂತರ ಅವನು ತನ್ನ ಜೇಬಿನಿಂದ ಆ ಒಂದು ಪತ್ರವನ್ನು ತೆಗೆದು ನನ್ನ ಕೈಗೆ ಇಟ್ಟ. ಈ ಪತ್ರ ನಿಜವಾಗ್ಲೂ ನನಗೆ ಸೇರಿದ್ದು ಅಂತ ನಿಮಗೆ ಖಚಿತವಿದೆ ತಾನೆ ಅಂತ ಪುನಃ ಕೇಳಿದೆ. ಆಗ ಅವನು ತಲೆಯಾಡಿಸಿ ಅವರವರ ಕೊನೆಯ ಕ್ಷಣದಲ್ಲಿ ನನ್ನ ಕಣ್ಣುಗಳನ್ನು ನೋಡಿ, ಇದನ್ನು ನೀನು ನನ್ನ ಮರಣದ ನಂತರ ಏನೇ ಆಗಲಿ ಅವರ ಕೈಗೆ ಈ ಪತ್ರವನ್ನು ಕೊಡಬೇಕು ಅಂತ ಹೇಳಿದರು. ನಾನು ಸಹ ಅವರಿಗೆ ಮಾತನ್ನು ಕೊಟ್ಟಿದ್ದೆ ಎಂದ. ಅದಾದ ಮೇಲೆ ನಾನು ಅವನಿಂದ ಆ ಪತ್ರವನ್ನು ತೆಗೆದುಕೊಂಡು ಅಲ್ಲಿಂದ ಬಂದೆ. ನನ್ನ ಹೃದಯದಲ್ಲಿ ಒಂದು ವಿಚಿತ್ರವಾದ ಕಳವಳವು ಉಂಟಾಗಿತ್ತು. ಏನೋ ಒಂದು ದೊಡ್ಡ ಬಿರುಗಾಳಿಯೇ ನನ್ನ ಎದುರು ಬರಲಿದೆ ಅಂತ ಅನ್ನಿಸ್ತಿತ್ತು. ನಾನು ಒಂದು ರಿಕ್ಷಾದಲ್ಲಿ ಕುಳಿತುಕೊಂಡು ಮನೆಯ ಕಡೆ ಹೊರಟೆ. ದಾರಿ ಮಧ್ಯದಲ್ಲಿ ಆ ಪತ್ರವನ್ನು ತೆರೆದೆ. ಆ ಪತ್ರವನ್ನು ಕೈಯಿಂದ ತುಂಬ ಭಾವನಾತ್ಮಕವಾಗಿ ಬರೆಯಲಾಗಿತ್ತು. ಪತ್ರದ ಮೊದಲು ಅವನ ತನ್ನ ಹೆಸರನ್ನು ಬರೆದಿದ್ದ. ಆನಂತರ ಅವನು ನನ್ನ ಹೆಸರನ್ನು ನಮೂದಿಸಿ, ವಿಶ್ವ, ನಾನು ನಿನ್ನನ್ನು ಜೀವನ ಪರ್ಯಂತ ದ್ವೇಷಿಸಿದೆ. ನಿನ್ನ ಮಕ್ಕಳನ್ನು ನೋಡಿದರೆ ನನ್ನ ಹೃದಯ ಉರಿಯುತ್ತಿತ್ತು. ಯಾಕಂದರೆ ಆ ಮಕ್ಕಳು ನಿನ್ನದಲ್ಲ. ಆ ಮಕ್ಕಳು ಈ ಪ್ರಪಂಚದ ಅತಿ ದೊಡ್ಡ ಮೋಸದ ಪರಿಣಾಮವಾಗಿದೆ. ಇದರ ಬಗ್ಗೆ ನಿನಗೆ ಏನೂ ಗೊತ್ತಿಲ್ಲ. ನಿನ್ನ ಪತ್ನಿ ನಿನ್ನ ಜೊತೆ ಮಾಡಿದ ಆ ಒಂದು ಮೋಸದಾಟವನ್ನು ಬಹುಶಃ ಯಾರೂ ಕೂಡ ಮಾಡಲು ಸಾಧ್ಯ ಇಲ್ಲ. ನನಗೆ ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿದೆ. ನಾನು ಅದನ್ನು ನನ್ನ ಕಣ್ಣಾರೆ ನೋಡಿದ್ದೇನೆ, ಕೇಳಿಸಿಕೊಂಡಿದ್ದೇನೆ. ನೀನು ನನ್ನನ್ನು ಹುಚ್ಚ ಅಂತ ಭಾವಿಸಿದ್ದಿ. ಆದರೆ ನಾನು ನಿಜವಾಗಿ ಹುಚ್ಚನಲ್ಲ. ನಾನು ನಿನ್ನ ವಾಸ್ತವತೆಯನ್ನು ಅರಿತವನಾಗಿದ್ದೇನೆ. ಆದರೆ ಯಾರೂ ಕೂಡ ನನ್ನನ್ನು ನಂಬೋದಿಲ್ಲ. ನಿನ್ನ ಹೆಂಡತಿ ತನ್ನ ದುರಾಸೆಗೆ ನಿನ್ನನ್ನು ಬಲಿಪಶು ಮಾಡಿದ್ದಾಳೆ.
ಅವಳು ಆ ಡಾಕ್ಟರ್ನೊಂದಿಗೆ ಸೇರಿ ನಿನಗೆ ಮೋಸ ಮಾಡಿದಾಳೆ. ನೀನು ನಿನಗೆ ಸಂತಾನವಾಗದೇ ಇರುವಾಗ ನಿನ್ನ ಹೆಂಡತಿಯನ್ನು ಅವಳ ಪರಿಚಯಸ್ಥ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗ್ತಿದ್ದೆ. ಆದರೆ ಚಿಕಿತ್ಸೆಯ ಸಂದರ್ಭದಲ್ಲಿ ಏನಾದರೂ ತಪ್ಪು ಆಗಿರ್ಬೋದು ಅಂತ ನಿನಗೆ ಯಾಕೆ ಅನುಮಾನವೇ ಬಂದಿರಲಿಲ್ಲ? ಬಹುಶಃ ನಿನ್ನ ಶರೀರದಲ್ಲಿ ಏನಾದರೂ ತೊಂದರೆ ಇರಬಹುದು ಅಂತ ನೀನು ಯಾಕೆ ಯೋಚಿಸಲಿಲ್ಲ? ಪುರುಷನಿಂದ ಮಾತ್ರಕ್ಕೆ ನಿನ್ನಲ್ಲಿ ಯಾವುದೇ ಸಮಸ್ಯೆ ಬರಲು ಸಾಧ್ಯವಿಲ್ಲ ಅಂತ ಅಲ್ಲ. ಹಾಗಾಗಿ ನೀನಿದನ್ನು ತಿಳಿದಿರಲೇಬೇಕು. ಆ ಇಬ್ಬರು ಮಕ್ಕಳು ನಿನ್ನದಲ್ಲ, ಆ ಡಾಕ್ಟರದ್ದಾಗಿದೆ. ಹಾಗೆ ನನ್ನ ಬಳಿ ಇದನ್ನು ಸಾಬೀತುಪಡಿಸಲು ಯಾವ ಸಾಕ್ಷಿ ಆಧಾರಗಳೂ ಇಲ್ಲ. ಆದರೆ ನನ್ನ ಅಂತರಾತ್ಮದ ನ್ಯಾಯಾಲಯದಲ್ಲಿ ನಾನೇ ಸಾಕ್ಷಿಯಾಗಿ ನಿಂತು ಇದನ್ನು ನಿನ್ನಲ್ಲಿ ಹೇಳುತ್ತಿದ್ದೇನೆ. ಈ ಪತ್ರವು ಬಹುಶಃ ನಿನ್ನನ್ನು ಕೋಪದಲ್ಲಿ ಸುಟ್ಟು ಹಾಕಿಬಿಡ್ಬೋದು. ಬಹುಶಃ ನೀನು ಪತ್ರವನ್ನು ಹರಿದು ಹಾಕ್ಬೋದು. ಆದರೆ ನಿನ್ನ ಒಳಗಿರುವಂಥ ಆತ್ಮ ಸಾಕ್ಷಿ ಇನ್ನೂ ಜೀವಂತವಾಗಿದ್ದರೆ ಈ ಸತ್ಯವು ನಿನ್ನನ್ನು ಬೆಚ್ಚಿ ಬೀಳಿಸ್ಬೋದು. ಅದೇನೆಂದರೆ, ನಿನ್ನ ಪತ್ನಿಗೆ ಈಗಾಗಲೇ ಈ ಸತ್ಯ ಗೊತ್ತಿದೆ. ಹಾಗಾಗಿ ಅವಳು ಈ ಎಲ್ಲ ಸತ್ಯವನ್ನು ನಿನ್ನಿಂದ ಮುಚ್ಚಿಟ್ಟು ಮೋಸ ಮಾಡಿ ನಿನ್ನ ಎಲ್ಲ ಆಸ್ತಿಗೆ ಹಕ್ಕುದಾರಳಾಗಬಹುದೆಂದು ಭಾವಿಸಿದ್ದಳು. ನಿನ್ನ ತಂದೆ ಹೇಳಿದ ಪ್ರಕಾರ ನಿಮ್ಮಲ್ಲಿ ಯಾರಿಗಾದರೂ ಗಂಡು ಮಕ್ಕಳಾದರೆ ಈ ಎಲ್ಲ ಆಸ್ತಿ ಆ ಮಕ್ಕಳಿಗೇ ಸಿಗುತ್ತದೆ ಎಂಬುದಾಗಿದೆ. ಆದರೆ ನೀನು ಆ ಸಂಪತ್ತಿನ ಹಿಂದೆ ಹೋಗಲಿಲ್ಲ. ಆದರೆ ಅವಳು ಹೇಗಾದರೂ ಆ ಸಂಪತ್ತನ್ನು ಪಡೆಯಬೇಕೆಂದುಕೊಂಡಿದ್ದಳು. ಅದೇ ರೀತಿ ಅವಳು ಎಲ್ಲವನ್ನೂ ಪಡೆದಳು. ಅದರ ಬಗ್ಗೆ ನಿನಗೆ ಯಾವ ಒಂದು ಸುಳಿವು ಸಿಕ್ಕಿರಲಿಲ್ಲ. ಆದರೆ ನನಗೆ ಎಲ್ಲವೂ ಗೊತ್ತಿತ್ತು. ನಾನು ನಿನ್ನ ಪತ್ನಿ ಹಾಗೂ ಆ ಡಾಕ್ಟರ್ನ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡವನಾಗಿದ್ದೆ. ಹೇಗಂದರೆ, ನಾನು ಆಸ್ಪತ್ರೆಯ ಹೊರಗೂ ಭಿಕ್ಷೆ ಬೇಡ್ತಿದ್ದೆ. ಅದೇ ರೀತಿ ನಾನು ಆ ಡಾಕ್ಟರ್ನ ಕೋಣೆಯ ಹಿಂಬದಿಯ ಹೊರಗಿನ ಕಿಟಕಿಯ ಬಳಿ ಇದ್ದಾಗ ಅವರಿಬ್ಬರ ಮಾತುಗಳು ನನ್ನ ಕಿವಿಗೆ ಬಿದ್ದಿದ್ದವು. ಅವರು ಮೊದಲೇ ಎಲ್ಲವನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದರು. ಯಾವಾಗ, ಹೇಗೆ ನಿನಗೆ ಈ ಸಂತೋಷದ ಸುದ್ದಿಯನ್ನು ಕೊಡಬೇಕೆಂದು, ಹೇಗೆ ಆ ಆಸ್ತಿಯ ಕೀಲಿ ಕೈ ಪಡೆಯಬೇಕೆಂದು ಅವರು ಮೊದಲೇ ನಿರ್ಧರಿಸಿದ್ದರು. ಪತ್ರವನ್ನು ಓದಿದ ನಂತರ ನೀನು ನನ್ನನ್ನು ದ್ವೇಷಿಸಬಹುದು ಅಂತ ನನಗೆ ಗೊತ್ತಿದೆ. ಆದರೆ ಈ ಒಂದು ಭಾರವನ್ನು ಹೊತ್ತುಕೊಂಡು ನನ್ನ ಜೊತೆ ಸ್ಮಶಾನಕ್ಕೂ ಕೊಂಡು ಹೋಗಲು ನಾನು ಬಯಸೋದಿಲ್ಲ. ಯಾವ ಸತ್ಯದ ಮೇಲೆ ನಿನ್ನ ಜೀವನ ಅವಲಂಬಿತವಾಗಿದೆ ಎಂದು ನಿನಗೆ ಗೊತ್ತಾಗಬೇಕು ಅಂತ ನಾನು ಬಯಸ್ತಿದ್ದೇನೆ ಅಷ್ಟೇ. ಇನ್ನು ಮುಂದೆ ನೀನು ಏನು ಮಾಡಬೇಕೆಂದಿದೆಯೋ ಅದು ನಿನಗೆ ಬಿಟ್ಟದ್ದು. ನಾನಂತೂ ನನ್ನ ಕರ್ತವ್ಯದಿಂದ ಮುಕ್ತನಾದೆ ಎನ್ನುತ್ತಾ ಅವನು ತನ್ನ ಪತ್ರವನ್ನು ಬರೆದು ಕೊನೆಗೊಳಿಸಿದ್ದ. ರಿಕ್ಷಾ ಮುಂದೆ ಸಾಗುತ್ತಲೇ ಇತ್ತು. ಆದರೆ ನನ್ನ ಅಸ್ತಿತ್ವದ ಮೇಲೆ ಬಿರುಗಾಳಿಯೇ ಬಂದಿತ್ತು. ನಾನು ರಿಕ್ಷಾದಿಂದ ಇಳಿಯುವಾಗ ಆ ನೆಲ ನನ್ನದು ಅಂತ ನನಗೆ ಅನ್ನಿಸಲಿಲ್ಲ. ನಾನು ಮನೆಯ ಬಾಗಿಲಿನವರೆಗೂ ಕನಸಲ್ಲಿ ನಡೆದು ಬಂದಂತೆ ಭಾಸವಾಯಿತು. ಒಳಗೆ ಪ್ರವೇಶಿಸಿದಾಗ ಎಲ್ಲವೂ ಸಾಮಾನ್ಯವಾಗಿತ್ತು. ನಾನು ಅಲ್ಲೇ ಕುಳಿತುಕೊಂಡೆ. ಮಕ್ಕಳು ಆಟವಾಡುತ್ತಿದ್ದರು. ನನ್ನ ಪತ್ನಿ ನನ್ನನ್ನು ನೋಡಿ ಇಷ್ಟರ ತನಕ ಎಲ್ಲಿದ್ರಿ ಅಂತ ಕೇಳಿದಳು. ಆದರೆ ನನಗೆ ಎಲ್ಲವೂ ಅಸ್ಪಷ್ಟವಾಗಿ ಕಾಣ್ತಿತ್ತು. ನಾನು ನನ್ನ ಪತ್ನಿಯನ್ನು ನೋಡಿದೆ. ಆದರೆ ಅವಳು ನೆನ್ನೆಯಂತೆ ನನಗೆ ಇವತ್ತು ಕಾಣಿಸಲಿಲ್ಲ. ಅದೇ ಮುಖ, ಅದೇ ಕಣ್ಣುಗಳು, ಆದರೆ ಅದರಲ್ಲಿ ಮುಗ್ಧತೆ ಇರಲಿಲ್ಲ. ಎಲ್ಲವೂ ಬದಲಾಗಿತ್ತು. ಅವಳು ನನ್ನ ಕಡೆ ನೋಡಿ, ಏನಾಯಿತು, ನೀವ್ಯಾಕೆ ಈ ರೀತಿ ನೋಡ್ತಿದ್ದೀರಿ ಅಂತ ಕೇಳಿದಳು. ಏನಿಲ್ಲ, ಆರೋಗ್ಯ ಸ್ವಲ್ಪ ಸರಿಯಿಲ್ಲ ಅಂತ ಅನ್ನಿಸ್ತಿದೆ ಅಂತ ಹೇಳಿ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿ ಬೆಡ್ಡಿನ ಮೇಲೆ ಬಿದ್ದು ಬಿಟ್ಟೆ. ನಿದ್ದೆಯನ್ನು ಕರೆಯುವಂತೆ ಕಣ್ಣುಗಳನ್ನು ಗಟ್ಟಿಯಾಗಿ ಅದುಮಿ ಮುಚ್ಚಿಕೊಂಡೆ. ಆದರೆ ನಿದ್ದೆಯಲ್ಲಿ ಬರ್ತಿತ್ತು. ಮನಸ್ಸಿನಲ್ಲಿ ಆ ಪತ್ರವೇ ಪ್ರತಿಧ್ವನಿಸ್ತಿತ್ತು. ಅದರ ಪ್ರತಿಯೊಂದು ಸಾಲು, ಪ್ರತಿಯೊಂದು ಪದ ನನ್ನ ಎದೆಯ ಮೇಲೆ ಸುತ್ತಿಗೆಯಿಂದ ದಾಳಿ ಮಾಡುವಂತಿತ್ತು. ಯಾವುದು ಸತ್ಯ, ಯಾವುದು ಸುಳ್ಳು ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ನಾನು ಯಾವತ್ತೂ ತಂದೆಯಾಗಲು ಸಾಧ್ಯ ಇಲ್ಲ ಎಂಬ ಮಾತು ನಿಜವೇ? ನಾನು ಎತ್ತಿ ಆಡಿಸಿ ಬೆಳೆಸಿ ರಾತ್ರಿ ಇಡೀ ನಿದ್ದೆ ಇಲ್ಲದೆ ನೋಡಿಕೊಂಡ ಈ ಮಕ್ಕಳು ನನ್ನ ಮಕ್ಕಳಲ್ಲವೇ? ಯಾರೊಟ್ಟಿಗೆ ಇದ್ದು ಇಷ್ಟು ವರ್ಷಗಳ ಕಾಲ ಸಂಸಾರ ನಡೆಸಿದೆನೋ ಅವಳು ನನ್ನವಳಲ್ಲವೇ? ಅವಳ ಪ್ರೀತಿಯನ್ನು ಪೂಜಿಸಿ ಅವಳ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಅವಳೇ ಸರ್ವಸ್ವವೆಂದು ತಿಳಿದ ನಾನು ಅವಳಿಂದಲೇ ಮೋಸ ಹೋದೆನೆ. ಇದರ ಬಗ್ಗೆ ನಾನು ಅವಳನ್ನು ಪ್ರಶ್ನಿಸಲೆ ಅಥವಾ ಅವಳನ್ನು ಕ್ಷಮಿಸಲೆ? ಅಥವಾ ನನ್ನನ್ನು ಪರಿಪೂರ್ಣನನ್ನಾಗಿ ಮಾಡಲು ಇದೆಲ್ಲವನ್ನು ಅವಳು ನನಗೋಸ್ಕರ ಪ್ರೀತಿಯಿಂದ ಮಾಡಿದಳೆ? ಅಲ್ಲ, ಸಂಪತ್ತಿನ ದುರಾಸೆಯಿಂದ ನನಗೆ ಮೋಸ ಮಾಡಬೇಕು ಅಂತ ಈ ರೀತಿ ಮಾಡಿದಳೆ. ನಿಜವಾಗಿಯೂ ಯಾರು ದೋಷಿ ಎಂದು ನನಗೆ ಅರ್ಥವಾಗಲಿಲ್ಲ. ನನ್ನಲ್ಲಿ ಹಲವಾರು ಪ್ರಶ್ನೆಗಳಿದ್ದವು, ಆದರೆ ಉತ್ತರವಿರಲಿಲ್ಲ. ನನಗೆ ಕೇವಲ ಮೌನ ಬೇಕಾಗಿತ್ತು, ಬಹುಶಃ ನಿದ್ರೆ. ಆದರೆ ಕಣ್ಣುಗಳಲ್ಲಿ ಅದೇ ಪತ್ರ ರಾತ್ರಿ ಇಡೀ ಉರಿಯುತ್ತಲೇ ಇತ್ತು. ಹಾಗೂ ನಾನು ದಣಿದು ನನ್ನ ರಾತ್ರಿಯನ್ನು ಕಳೆದೆ. ಇದೆಲ್ಲವನ್ನು ಸಂಭಾಳಿಸಿಕೊಳ್ಳುವುದು ನನಗೆ ತುಂಬ ಕಠಿಣವಾಗಿತ್ತು. ಈ ಒಂದು ರಹಸ್ಯವು ನನ್ನ ಹೃದಯವನ್ನು ಹರಿದು ಹಾಕುವಂತೆ ಇದ್ದವು. ಆದರೆ ನಾನು ನನ್ನ ಪತ್ನಿಯಲ್ಲಿ ಏನೂ ಕೇಳಲಿಲ್ಲ. ಅವಳು ಯಾವಾಗಲೂ ನನ್ನೊಂದಿಗೆ ಕೇಳುತ್ತಿದ್ದಳು. ನನ್ನನ್ನು ನೋಡಿ ಚಿಂತೆಗೊಳಗಾಗುತ್ತಿದ್ದಳು. ನನ್ನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಆದರೆ ನಾನು ಯಾವಾಗಲೂ ಮೊರೆ ಹೋಗ್ತಿದ್ದೆ. ಯಾಕಂದರೆ ಅವಳು ಬಯಸಿದರೆ ನನ್ನನ್ನು ಬಿಟ್ಟು ಹೋಗ್ಬೋದಾಗಿತ್ತು. ತನಗೋಸ್ಕರ ಬೇರೆ ಒಂದು ಜೀವನ ಸಂಗಾತಿಯನ್ನು ಆರಿಸಿಕೊಳ್ಬೋದಾಗಿತ್ತು. ಆದರೆ ಅವಳು ಆ ರೀತಿ ಮಾಡಿರಲಿಲ್ಲ. ನನ್ನ ಜೊತೆಯೇ ಇದ್ದಳು. ನನ್ನ ಗೌರವವನ್ನು ಕಾಪಾಡಿದಳು. ಅವಳಿಗೂ ಅವಳು ಮಾಡಿದ ಕೆಲಸದ ಬಗ್ಗೆ ನಾಚಿಕೆ ಇದ್ದಿರಲೂಬಹುದು. ಬಹುಶಃ ಅವಳು ತನ್ನನ್ನು ತಾನು ಈ ವಿಷಯಕ್ಕೋಸ್ಕರ ಅಪರಾಧಿ ಅಂತ ತಿಳಿದುಕೊಳ್ಳದೇನೆ ಇರ್ಬೋದು. ಆದರೆ ಅದೇನೇ ಆಗಿರಲಿ, ಇನ್ನೇನು ನಾನು ಅವಳೊಂದಿಗೆ ಕೇಳೋದಿಲ್ಲ ಅಂತ ನಿರ್ಣಯ ಮಾಡಿದ್ದೆ.
ಯಾವ ವ್ಯಕ್ತಿಯ ಜೊತೆ ಅವಳಿಗೆ ಸಂಬಂಧವಿತ್ತೋ, ಯಾರು ತನ್ನ ಮಕ್ಕಳ ನಿಜವಾದ ತಂದೆಯೋ ಅದರ ಬಗ್ಗೆ ಗೊತ್ತಿದ್ದ ಒಬ್ಬನೇ ಒಬ್ಬ ವ್ಯಕ್ತಿ ಆ ಭಿಕ್ಷುಕನಾಗಿದ್ದ. ಹಾಗಾಗಿ ಅವನು ಅಷ್ಟೊಂದು ದೃಢವಾಗಿ ನನಗೆ ನನ್ನ ಮಕ್ಕಳ ನಿಜವಾದ ಮುಖ ಪರಿಚಯ ಮಾಡಬೇಕೆಂದಿದ್ದ. ಬಹುಶಃ ಇದಕ್ಕೋಸ್ಕರನೇ ಅವನ ಕಣ್ಣುಗಳು ಯಾವಾಗಲೂ ನನ್ನ ಮಕ್ಕಳ ಮೇಲೆ ಕೇಂದ್ರೀಕೃತವಾಗಿರುತ್ತಿದ್ದವು. ಪ್ರತಿ ಬಾರಿಯಂತೆ ಅವನು ನನ್ನ ಮುಂದೆ ಸತ್ಯವನ್ನು ಬಹಿರಂಗಪಡಿಸುತ್ತಿದ್ದ. ಆದರೆ ನಾನು ಯಾವಾಗಲೂ ಅವನು ಯಾಕೆ ನನ್ನ ಮಕ್ಕಳನ್ನು ನೋಡಿ ಇಷ್ಟೊಂದು ಉರಿದುಕೊಳ್ಳುತ್ತಿದ್ದಾನೆ ಅಂತ ಯೋಚಿಸ್ತಿದ್ದೆ. ಆದರೆ ಈಗ ನನಗೆ ಅದರ ಒಳಾರ್ಥವು ತಿಳಿಯುತ್ತಿತ್ತು. ಅದು ದ್ವೇಷವಲ್ಲ, ಅದು ನೈಜತೆಯ ಭಾರವಾಗಿತ್ತು. ಅದನ್ನು ಹಲವು ವರ್ಷಗಳ ಕಾಲ ತನ್ನ ಎದೆಯಲ್ಲೇ ಇಟ್ಟುಕೊಂಡು ಅವನು ಸಹಿಸುತ್ತಾ ಬಂದಿದ್ದ. ನನ್ನ ಪತ್ನಿ ಕೆಲವೊಮ್ಮೆ ಚಹಾವನ್ನು ಕುಡಿಯುವಾಗ, ಕೆಲವೊಮ್ಮೆ ಊಟದ ಸಮಯದಲ್ಲಿ, ಹಾಗೆ ಮಕ್ಕಳ ನಗು ಆಟ ಪಾಠಗಳ ಸಮಯದಲ್ಲಿ ನನ್ನ ಚಿಂತೆಗೆ ಕಾರಣವೇನೆಂದು ಕೇಳುತ್ತಲೇ ಇದ್ದಳು. ಆದರೆ ಪ್ರತಿ ಬಾರಿಯೂ ನಾನು ಏನಿಲ್ಲ, ಎಲ್ಲವೂ ಸರಿಯಾಗಿದೆ ಅಂತ ಹೇಳುತ್ತಿದ್ದೆ. ಯಾಕಂದರೆ ನಾನು ಅವಳಲ್ಲಿ ಏನು ಹೇಳುವಂತೆ ಇರಲಿಲ್ಲ. ಅದಲ್ಲದೆ ನಾನು ಅವಳಲ್ಲಿ ಏನು ಅಂತ ಕೇಳಬೇಕಾಗಿತ್ತು. ನೀನು ನನ್ನ ಜೊತೆ ವಿಶ್ವಾಸಘಾತ ಮಾಡಿದ್ಯೆಂದೆ, ಅಥವಾ ಆ ಮಕ್ಕಳು ನನ್ನದಲ್ಲ ಎಂದೆ. ಅದರ ನಂತರ ಏನಾಗ್ತಿತ್ತು? ಅವಳದನ್ನು ಒಪ್ಪಿಕೊಳ್ಳುತ್ತಿದ್ದಾಳೆ, ಅಥವಾ ಅತ್ತು ಗೋಗರೆದು ನನ್ನನ್ನು ಬಿಟ್ಟು ಹೋಗುತ್ತಿದ್ದಾಳೆ. ಏನು ಬೇಕಾದರೂ ನಡೆಯಬಹುದಿತ್ತು. ಅದೇನೇ ಆದರೂ ಕೊನೆಗೆ ನನ್ನ ಮರ್ಯಾದೆ ಹೋಗ್ತಿತ್ತು. ಅದರ ನಂತರ ನಾನು ಆ ಒಂದು ಅವಮಾನವನ್ನು ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಕೊನೆಗೆ ಅದನ್ನು ನಾನು ನನ್ನ ಹಿತಕ್ಕೋಸ್ಕರನೇ ಆಗಿರಬಹುದು ಅಂತ ಯೋಚಿಸಿದೆ. ಅವಳು ನನ್ನ ಅದೃಷ್ಟದಲ್ಲಿ ಇಲ್ಲದ ಒಂದು ವಿಷಯವನ್ನು ನನ್ನ ಮಡಿಲಿಗೆ ಹಾಕಿದ್ದಳು. ಅಂದರೆ ಪ್ರಕೃತಿ ನನ್ನಿಂದ ಕಿತ್ತುಕೊಂಡಂತಹ ಆ ಅದೃಷ್ಟವನ್ನು ಅವಳು ನನಗೆ ಕೊಟ್ಟಿದ್ದಳು ಅಂತ ಹೇಳ್ಬೋದು. ನಾನು ಎಷ್ಟೇ ಪೂರ್ಣ ವ್ಯಕ್ತಿ ಎಂದು ನನ್ನನ್ನು ನಾನು ಒಪ್ಪಿಕೊಳ್ಳಲು ಪ್ರಯತ್ನಿಸಿದ್ರೂ ಸಹ ನಾನು ಅಪೂರ್ಣ ವ್ಯಕ್ತಿ ಎಂಬುದು ಅಷ್ಟೇ ಸತ್ಯವಾಗಿತ್ತು. ಈ ಒಂದು ಅಪೂರ್ಣ ವ್ಯಕ್ತಿಗೆ ಒಬ್ಬಳು ಸುಂದರಳಾದ, ಪರಿಪೂರ್ಣಳಾದ ಒಬ್ಬಳು ಜೊತೆಗಾರ್ತಿಯ ಆಸರೆ ಸಿಕ್ಕಿತ್ತು. ಬಹುಶಃ ಕೋಟಿಯಲ್ಲಿ ಒಬ್ಬನಿಗೆ ಇಂತಹ ಒಂದು ಅದೃಷ್ಟ ಸಿಗುತ್ತದೆ. ಒಂದು ವೇಳೆ ನನಗೆ ಈ ಸತ್ಯದ ಅರಿವಿದೆ ಎಂದು ಅವಳಿಗೆ ಗೊತ್ತಾದರೆ ಅವಳು ಖಂಡಿತವಾಗ್ಲೂ ನನ್ನನ್ನು ಬಿಟ್ಟು ಹೋಗುತ್ತಿದ್ದಳು. ನನ್ನ ಸಂಸಾರವು ನಾಶವಾಗ್ತಿತ್ತು. ಕೆಲವೊಮ್ಮೆ ನಾವು ಪುರುಷರು ನಮ್ಮ ಜೀವನದಲ್ಲಿ ನಮಗೆ ತುಂಬ ಆಯ್ಕೆಗಳು ಇರುತ್ತವೆ ಅಂತ ಅಂದುಕೊಳ್ಳುತ್ತೇವೆ. ಆದರೆ ನಿಜವಾದ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕು ಅದು ಯಾವಾಗಲೂ ಸ್ತ್ರೀಯರ ಹತ್ತಿರ ಇರುತ್ತದೆ. ಒಬ್ಬಳು ಮಹಿಳೆ ತನ್ನ ಜೀವನದಲ್ಲಿ ತಾನು ಯಾರ ಜೊತೆ ಇರಬೇಕು, ಯಾರೊಂದಿಗೆ ಜೀವನ ನಡೆಸಬೇಕು, ಯಾರನ್ನು ಬಿಡಬೇಕು, ಯಾರ ಮೇಲೆ ವಿಶ್ವಾಸ ಪಡಬೇಕು ಎಂಬುದನ್ನು ಅವಳೇ ನಿರ್ಣಯಿಸಬೇಕು. ಒಂದು ರಹಸ್ಯದ ಮೇಲೆ ನಿಂತುಕೊಂಡಂಥ, ಒಂದು ಮೋಸದ ಮೇಲೆ ಆಧಾರಿತವಾಗಿರುವಂಥ ಈ ಕಥೆ ನನ್ನದಾಗಿದೆ. ಆದರೆ ಈ ಒಂದು ವಿಷಯವನ್ನು ನಾನು ಜೀವಂತವಾಗಿರುವವರೆಗೂ ಯಾರಲ್ಲೂ ಹೇಳಲು ಸಾಧ್ಯವಾಗದಂಥ ಸತ್ಯ ಇದಾಗಿದೆ. ಈಗ ಆ ಭಿಕ್ಷುಕನು ಈ ಪ್ರಪಂಚದಲ್ಲಿ ಇಲ್ಲ. ಬಹುಶಃ ಅವನ ಮಗನು ಸಮಯದ ಜೊತೆಗೆ ಎಲ್ಲವನ್ನೂ ಮರೆಯಬಹುದು. ಆ ಪತ್ರವನ್ನು ಅವನು ನನಗೆ ಬರೆಯಲೇ ಇಲ್ಲ ಎಂಬಂತೆ ನಾನು ಆ ಪತ್ರವನ್ನು ಹರಿದು ಬಿಸಾಡಿದ್ದೆ. ನಾನು ಆ ರಹಸ್ಯವನ್ನು ಮಣ್ಣಿನೊಳಗೆ ದಫನ ಮಾಡಿದ್ದೆ. ಇನ್ನು ಮುಂದೆ ನನ್ನ ಜೀವನವು ಇದೇ ರೀತಿ ಏನೂ ಆಗಿಲ್ಲವೆಂಬಂತೆ ಮುಂದುವರಿಯಲಿ ಅಂತ ನಾನು ಬಯಸಿದೆ. ನಾನು ನನ್ನ ಮಕ್ಕಳನ್ನು ನನ್ನದೇ ರಕ್ತವೆಂಬಂತೆ ಮೊದಲು ಹೇಗೆ ಪ್ರೀತಿಸುತ್ತಿದ್ದೇನೋ ಹಾಗೆ ಪ್ರೀತಿಸ್ತಿದ್ದೆ. ಅವರ ತಲೆಯ ಮೇಲೆ ಕೈ ಇಟ್ಟು ಅವರನ್ನು ಯಾವಾಗಲೂ ಆಶೀರ್ವದಿಸ್ತಿದ್ದೆ. ಅವರ ಯಶಸ್ಸಿನಲ್ಲಿ ನಾನು ಸಂತೋಷ ಪಡುತ್ತಿದ್ದೆ. ಅವರ ತಪ್ಪುಗಳನ್ನು ತಿದ್ದಿ ಬುದ್ಧಿ ಹೇಳುತ್ತಿದ್ದೆ. ಯಾಕಂದರೆ ಬಹುಶಃ ಸಂಬಂಧವೆನ್ನುವುದು ಕೇವಲ ರಕ್ತ ಹಂಚಿ ಹುಟ್ಟಿದ್ರೇನೆ ಆಗಬೇಕೆನ್ನುವುದು ಮೂರ್ಖತನ. ಸಂಬಂಧ ಎನ್ನುವುದು ಸಮಯದ ಜೊತೆಗೆ ಪ್ರೀತಿ, ಮಾನವೀಯತೆ, ಭಾವನೆಗಳ ಸಮ್ಮಿಲನದಿಂದ ಹೃದಯದೊಂದಿಗೆ ಒಂದಾಗುವಂಥದ್ದು. ನಾನು ಅವರ ತಂದೆಯಾಗಿದ್ದೇನೆ ಎಂಬ ಈ ಒಂದು ಸತ್ಯವು ಯಾವುದೇ ಕಾಗದ ಅಥವಾ ರಕ್ತದಿಂದ ಪ್ರಮಾಣೀಕರಿಸುವಂಥದ್ದಲ್ಲ. ನಾನು ಈ ರಹಸ್ಯವನ್ನು ಎಂದಿಗೂ ಬಹಿರಂಗಪಡಿಸಲು ಪ್ರಯತ್ನಿಸಲಿಲ್ಲ. ಇನ್ನು ಮುಂದೆಯೂ ಅಂತಹ ಒಂದು ಹೆಜ್ಜೆಯನ್ನು ತೆಗೆದುಕೊಳ್ಳುವುದೂ ಇಲ್ಲ. ಯಾಕಂದರೆ ಕೆಲವೊಂದು ಸತ್ಯಗಳು ಮುಂದೆ ಬಂದರೆ ಅದು ಹಲವರ ಜೀವನವನ್ನು ಹಾಳು ಮಾಡಿಬಿಡುತ್ತದೆ. ಸಂಬಂಧಗಳು ಮುರಿದು ಬೀಳುತ್ತವೆ. ಹೃದಯವು ತನ್ನ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತವೆ. ಅಶಾಂತಿ, ಒಂಟಿತನವು ಮನುಷ್ಯನನ್ನು ತಿಂದು ತೇಗಬಹುದು. ಹಾಗಾಗಿ ನನ್ನ ಹಾಗೂ ದೇವರ ಮಧ್ಯೆ ಇರುವಂಥ ಆ ಒಂದು ಸತ್ಯದೊಂದಿಗೆ ನಾನು ನನ್ನ ಉಳಿದ ಜೀವನವನ್ನು ನೆಮ್ಮದಿಯಿಂದ ಕಳೆಯಬೇಕೆಂದು ನಿರ್ಣಯಿಸಿಕೊಂಡೆ. ಬಹುಶಃ ಇದೇ ಮೌನ ನನ್ನ ನಿಜವಾದ ಜೀವನವಾಗಿದೆ. ಹಾಗಾದರೆ ಸ್ನೇಹಿತರೆ, ಈ ಕಥೆಯ ನೀತಿ ಏನಂದರೆ, ನಿಜವಾದ ಸಂಬಂಧಗಳು ರಕ್ತದ ಆಧಾರ ಮೇಲೆ ನಿರ್ಧರಿತವಾಗಿಲ್ಲ. ಅದೊಂದು ನೈತಿಕತೆ, ಪ್ರೀತಿ, ಮಾನವೀಯ ಭಾವನೆ ಹಾಗೂ ಸಮಯ ಸಂದರ್ಭಗಳಿಂದ ಜವಾಬ್ದಾರಿಯುತವಾಗಿ ಮಾಡಲ್ಪಟ್ಟಿದೆ. ಪ್ರತಿ ಸಲವೂ ಸತ್ಯವನ್ನೇ ಹೇಳಿ ಜೀವಿಸಬೇಕೆಂಬುದು ಅನಿವಾರ್ಯವಲ್ಲ. ಕೆಲವು ಸತ್ಯಗಳು ಬಹಿರಂಗವಾದರೆ ಅದು ಜೀವನ ಹಾಗೂ ಸಂಬಂಧಗಳನ್ನು ಹಾಳು ಮಾಡುತ್ತವೆ ಎಂಬ ಪರಿಜ್ಞಾನ ಇರಬೇಕಾಗುತ್ತದೆ. ಕೆಲವೊಮ್ಮೆ ಮೌನವೇ ಅತ್ಯಂತ ದೊಡ್ಡ ತ್ಯಾಗವಾಗಿರಲೂಬಹುದು ಹಾಗೂ ಒಳ್ಳೆಯ ಆಳವಾದ ತಿಳುವಳಿಕೆಯೂ ಆಗಿರಬಹುದು. ಆದ್ದರಿಂದ ಸ್ನೇಹಿತರೆ, ಇದು ನಮ್ಮ ಇಂದಿನ ಕಥೆಯಾಗಿತ್ತು. ಈ ಕಥೆಯ ಬಗ್ಗೆ ಖಂಡಿತವಾಗ್ಲೂ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಂದು ವೇಳೆ ನಿಮಗೆ ನಮ್ಮ ಕಥೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮನದ ಮಾತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.